ಎಲ್ಲರಿಗೂ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಬೈಬಲ್ನಿಂದ ಒಂದು ಅಮೂಲ್ಯವಾದಂಥ ಪಾಠವನ್ನು ಕಲಿತುಕೊಳ್ಳೋಣ. ಅದೇನು ಅಂದರೆ, ಕೆಟ್ಟದ್ದು ಕಾಣಿಸಿದರೆ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ, ಕೆಟ್ಟದ್ದನ್ನು ಆಲೋಚಿಸಿದರೆ ದೇವರ ದೃಷ್ಟಿಯಲ್ಲಿ ಅಪರಾಧ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ. ಕೆಟ್ಟದ್ದು ಕಣ್ಣಿಗೆ ಕಾಣಿಸಿದರೆ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ, ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಆಲೋಚಿಸಿದರೇನೆ ದೇವರ ದೃಷ್ಟಿಯಲ್ಲಿ ಅಪರಾಧ ಎಂಬುದಾಗಿ ನಾವು ಇವತ್ತಿನ ವಾಸ್ತವವಾದಂಥ ಪ್ರಪಂಚದಲ್ಲಿ ಪ್ರತಿಯೊಂದು ದೇಶವೂ ಕೂಡ ಒಂದೊಂದು ರಾಜ್ಯಾಂಗವನ್ನು ಮಾಡಿಕೊಂಡು ಕಾನೂನುಗಳನ್ನು ಕಟ್ಟಳೆಗಳನ್ನು ಮಾಡಿಕೊಂಡು ಅದರಲ್ಲಿ ಇಂತಿಂಥ ಅಪರಾಧಕ್ಕೆ ಇಂತಿಂಥ ಶಿಕ್ಷೆ ಎಂಬುದಾಗಿ ಅಪರಾಧಕ್ಕೆ ತಕ್ಕಂಥ ಶಿಕ್ಷೆಯನ್ನು ನೇಮಕ ಮಾಡಿಕೊಂಡು ಈ ಒಂದು ಕಾನೂನನ್ನು ಪ್ರತಿಯೊಂದು ದೇಶವೂ ಕೂಡ ತನ್ನಲ್ಲಿರುವಂಥ ಪ್ರಜೆಗಳ ಸುಕ್ಷೇಮದ ಒಂದು ನಿಮಿತ್ತವಾಗಿ ಕಾನೂನುಗಳನ್ನು ಮಾಡಿಕೊಂಡು ಮನುಷ್ಯರೆಲ್ಲರೂ ಕೂಡ ಈ ಕಾನೂನುಗಳನ್ನು ತಲೆಯನ್ನು ಬಾಗ್ತಾ ಪಾಲಿಸ್ತಾ ಸಮಾನ ದೃಷ್ಟಿಯಲ್ಲಿ ಬದುಕಬೇಕು ಎನ್ನುವಂಥ ಉದ್ದೇಶದಿಂದ ಕಾನೂನುಗಳನ್ನು ಮಾಡಿಕೊಂಡು ಮನುಷ್ಯರ ಆಳ್ವಿಕೆ ನಡೆಸ್ತಾ ಇರುವಂಥ ಒಂದು ವಿಷಯ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಒಂದು ಕಾನೂನಿನ ವಿಷಯದಲ್ಲಿ ಆ ಪ್ರಜೆಗಳಿಗೋಸ್ಕರ ಮಾಡಿಕೊಂಡಂಥ ಕಾನೂನುಗಳನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಗೌರವಿಸ್ತಾ ಸಮಾನ ದೃಷ್ಟಿಯಲ್ಲಿ ಬದುಕ್ತಾ ಇದ್ದಾನ? ಕಾನೂನುಗಳು ಮನುಷ್ಯನನ್ನ ಕಂಟ್ರೋಲ್ ಮಾಡ್ತಾ ಇದೆಯಾ? ಮನುಷ್ಯನನ್ನ ಅಪರಾಧ ಮಾಡದಂಥ ರೀತಿಯಲ್ಲಿ ತಡಿತಾ ಇದೆಯಾ ಕಾನೂನುಗಳು ಎಂಬುದಾಗಿ ಒಂದ್ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ, ಕಾನೂನನ್ನು ಮಾಡಿಕೊಂಡಿರುವಂಥ ಮನುಷ್ಯನೇ ಕಾನೂನನ್ನ ಯಶಸ್ವಿಯಾಗಿ ನೆರವೇರಿಸುವಂಥದ್ರಲ್ಲಿ ವಿಫಲನಾಗಿ ಹೋಗಿದ್ದಾನೆ. ಗಮನಿಸಿ ಈ ಮಾತನ್ನ. ಮನುಷ್ಯನೇ ಕಾನೂನುಗಳನ್ನು ಮಾಡ್ಕೊಂಡಿದ್ದಾನೆ, ಆದರೆ ಅದನ್ನ ನೆರವೇರಿಸುವಂಥದ್ರಲ್ಲಿ, ಆ ಕಾನೂನನ್ನು ನೆರವೇರಿಸಿ ಮನುಷ್ಯನನ್ನ ಸರಿಯಾದಂಥ ರೀತಿಯಲ್ಲಿ ಇಡುವಂಥ ವಿಷಯದಲ್ಲಿ ವಿಫಲನಾಗಿ ಹೋಗಿದ್ದಾನೆ. ಅಂದ್ರೆ ಮನುಷ್ಯನು ಮಾಡಿಕೊಂಡಂಥ ಕಾನೂನನ್ನು ಮನುಷ್ಯನೇ ನೆರವೇರಿಸ್ತಾ ಇಲ್ವಾ ಅಂತ ಅಂದ್ರೆ ನೆರವೇರಿಸ್ತಾ ಇಲ್ಲ. ಯಾಕೆ ನೆರವೇರಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಮನುಷ್ಯನು ತಪ್ಪನ್ನು ಮಾಡ್ತಾನೆ, ಕಾನೂನು ಏನು ಮಾಡುತ್ತೆ? ಶಿಕ್ಷೆಯನ್ನು ಕೊಡುತ್ತೆ ಅಂದ್ಕೊಳ್ಳಿ. ಶಿಕ್ಷೆಯನ್ನು ಕೊಟ್ಟಂಥ ಕ್ಷಣದಲ್ಲಿ ಆ ಮನುಷ್ಯನೇನಾದ್ರೂ ಒಂದು ವೇಳೆ ಇನ್ನ ತಪ್ಪು ಮಾಡದಂಥ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದ್ಕೊಳ್ತಾನ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಮತ್ತೆ ಮನುಷ್ಯನು ತಪ್ಪನ್ನು ಮಾಡೇ ಮಾಡ್ತಾನೆ. ತಪ್ಪನ್ನು ಮಾಡಿದಂಥ ಮನುಷ್ಯನನ್ನು ಒಂದು ವೇಳೆ ಜೈಲಲ್ಲಿ ಇಟ್ಟರೆ ಆ ಮನುಷ್ಯನು ಆ ಜೈಲು ಒಳಗಡೆ ಹೋಗಿ ಅಲ್ಲಿರುವಂಥ ಎಲ್ಲ ಕೈದಿಗಳ ಜೊತೆಯಲ್ಲಿ ಸೇರಿ ಆ ಕೈದಿಗಳೆಲ್ಲರ ಆಲೋಚನೆಗಳನ್ನು, ಮಾತುಗಳನ್ನು, ಅವೆಲ್ಲವುಗಳನ್ನು ಆತನು ತಿಳಿದುಕೊಂಡು ಹೊರಗಡೆ ಬಂದು ಇನ್ನೂ ಹೆಚ್ಚಿನದಾದಂಥ ಅಪರಾಧಗಳನ್ನು ನಡೆಸ್ತಾನೆ. ಕೆಲವರು ಬೇಲ್ನ ಮೂಲಕವಾಗಿ ಹೊರಗಡೆ ಬಂದು ಭಯಂಕರವಾದಂಥ ರೀತಿಯಲ್ಲಿ ಅಪರಾಧಗಳನ್ನು ನಡೆಸ್ತಾರೆ. ಅಂದರೆ ತಾನು ಮಾಡ್ಕೊಂಡಂಥ ಕಾನೂನುಗಳು ಮನುಷ್ಯನನ್ನು ರಕ್ಷಿಸುವುದಕ್ಕೆ ಆಗ್ತಾ ಇಲ್ವಾ ಅಂತ ಅಂದರೆ, ಮನುಷ್ಯನನ್ನು ಅಪರಾಧ ಮಾಡದಂಥ ರೀತಿಯಲ್ಲಿ ರಕ್ಷಣೆ ಮಾಡುವುದಕ್ಕೆ ಕಾನೂನಿನ ಕೈಯಲ್ಲಿ ಆಗ್ತಾ ಇಲ್ಲ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಕಾನೂನುಗಳು ಮನುಷ್ಯನನ್ನು ಮಾರ್ಪಡಿಸ್ತಾ ಇಲ್ವಾ? ಕಾನೂನುಗಳು ಮನುಷ್ಯನನ್ನು ಮಾರ್ಪಡಿಸ್ತಾ ಇಲ್ವಾ? ಮನುಷ್ಯನನ್ನು ಮಾರ್ಪಡಿಸಬೇಕು ಅನ್ನುವಂಥ ಉದ್ದೇಶದಲ್ಲಿ ಮನುಷ್ಯನ ಕಾನೂನುಗಳನ್ನು ಮಾಡಿದ್ರೆ ಈ ಕಾನೂನುಗಳು ಮನುಷ್ಯನನ್ನು ಮಾರ್ಪಡಿಸ್ತಾ ಇಲ್ವಾ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾರ್ಪಡಿಸ್ತಾ ಇಲ್ಲ. ಯಾಕಂದ್ರೆ ಮನುಷ್ಯನ ಈ ಒಂದು ಪಾಪಗಳನ್ನು ಬಿಡ್ತಾ ಇಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನೇನು ಅಪರಾಧವನ್ನು ಮಾಡ್ತಾನೆ, ಈ ಕಾನೂನು ನಮ್ಮನ್ನ ಏನು ಮಾಡಬಲ್ಲದು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿ ದುಡ್ಡಿರುವಂಥವರು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಪರಿಚಯ ಇರುವಂಥವರು ಅಪರಾಧಗಳನ್ನು ಮಾಡುವಂಥದ್ದು ಮತ್ತೆ ಹೊರಗಡೆ ತಿರುಗುವಂಥದ್ದು, ಅಪರಾಧಗಳನ್ನು ಮಾಡುವಂಥದ್ದು ಮತ್ತೆ ಸಮಾಜದಲ್ಲಿ ಬದುಕುವಂಥದ್ದು, ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ, ಯಾವುದೊಬ್ಬ ವ್ಯಕ್ತಿ ಪಾಪ ಮಾಡಿದ್ದಾನೆ ಅಂದ್ಕೊಳ್ಳಿ, ಆ ಪಾಪ ಮಾಡಿದಂಥ ವ್ಯಕ್ತಿ ಆ ಒಂದು ನ್ಯಾಯಸ್ಥಾನದಲ್ಲಿ ವಿಮರ್ಶಿಸಲ್ಪಡ್ತಾನೆ. ನ್ಯಾಯಸ್ಥಾನದಲ್ಲಿ ವಿಮರ್ಶಿಸಲ್ಪಟ್ಟು ಯಾಕೆ ವಿಮರ್ಶಿಸಲ್ಪಡಬೇಕು ಅಂದರೆ, ಈ ಕಾನೂನಿಗೆ ಸಾಕ್ಷಿಗಳು ಎನ್ನುವಂಥದ್ದು ಬೇಕು. ಸಾಕ್ಷಿಗಳು ಎನ್ನುವಂಥದ್ದು ಸಿಗಲಿಲ್ಲ ಅಂದರೆ ಅಪರಾಧಿಯು ಕೂಡ ನಿರಪರಾಧಿ ಆಗ್ತಾನೆ, ನಿರಪರಾಧಿಯು ಕೂಡ ಅಪರಾಧಿ ಆಗಿರುವಂಥ ಒಂದು ಪರಿಸ್ಥಿತಿಗಳು ಸಮಾಜದಲ್ಲಿ ರಾಶಿಯಾಗಿ ಕೇಸ್ಗಳಿದೆ.
ಅಪರಾಧಿಗಳು ನಿರಪರಾಧಿಗಳಾಗಿರುವಂಥದ್ದು ಕೂಡ ಇದೆ. ನಿರಪರಾಧಿಗಳು ಅಪರಾಧಿ ಎಂಬುದಾಗಿ ತೀರ್ಪನ್ನು ಹೊಂದಿಕೊಂಡಿರುವಂಥ ಘಟನೆಗಳು ಕೂಡ ನಮ್ಮ ಚರಿತ್ರೆಯಲ್ಲಿ, ಕಾನೂನಿನ ಚರಿತ್ರೆಯಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ಬೋದು. ಅಂದರೆ ಮನುಷ್ಯನ ವಿಷಯದಲ್ಲಿ ಕಾನೂನು ಸರಿಯಾದಂಥ ರೀತಿಯಲ್ಲಿ ಏನೂ ಮಾಡೋದಕ್ಕಾಗ್ತಾ ಇಲ್ವ ಅಂತಂದರೆ ಯಾವುದನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಕಾನೂನಿನ ದೃಷ್ಟಿಯಲ್ಲಿ ಒಳ್ಳೆಯವರು ಕೆಟ್ಟವರಾಗುವಂಥದ್ದು, ಕೆಟ್ಟವರು ಒಳ್ಳೆಯವರಾಗುವಂಥದ್ದು ಕಾನೂನಿನ ವಿಷಯದಲ್ಲಿ ನಡೀತಾ ಇದೆ. ಕಾನೂನು ಈ ರೀತಿಯಾಗಿ ತೀರ್ಪನ್ನು ಮಾಡ್ತಾ ಇದೆ ಎಂಬುದಾಗಿ ಅಂದ್ಕೊಂಡ್ರೆ ಇವತ್ತು ಒಳ್ಳೆಯವರಿಗೆ ಏನು ಬೆಲೆ ಇದೆ? ಇಲ್ಲ ಕೆಟ್ಟವರಿಗೆ ಶಿಕ್ಷೆ ಎನ್ನುವಂಥದ್ದು ಎಲ್ಲಿದೆ? ಒಂದು ಸಾರಿ ಆಲೋಚನೆ ಮಾಡಿ. ಬೈಬಲ್ಲಿರುವಂಥ ಒಂದು ಮಾತನ್ನು ಗಮನಿಸಿ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿ. ಜ್ಞಾನೋಕ್ತಿಗಳು 17:15 ದುಷ್ಟರನ್ನ ಶಿಷ್ಟನೆಂದು, ಶಿಷ್ಟನನ್ನ ದುಷ್ಟನೆಂದು ಮತ್ತೆ ಓದು ದುಷ್ಟನನ್ನ ಶಿಷ್ಟನೆಂದು, ಕೆಟ್ಟವನನ್ನ ಒಳ್ಳೆಯವನೆಂದು, ಒಳ್ಳೆಯವನನ್ನ ಕೆಟ್ಟವನು ಎಂದು ನಿರ್ಣಯಿಸುವಂತವರಿಬ್ಬರು ಯೆಹೋವನಿಗೆ ಅಸಹ್ಯರು. ಇವತ್ತು ಈ ಒಂದು ಪ್ರಪಂಚದ ಮನುಷ್ಯರೆಲ್ಲರ ದೃಷ್ಟಿಯಲ್ಲಿ ಒಬ್ಬ ನ್ಯಾಯಾಧೀಶರು ಶ್ರೇಷ್ಠವಾದಂಥ ರೀತಿಯಲ್ಲಿ ಕಾಣಬಹುದು. ಆದರೆ ಅಂಥ ನ್ಯಾಯಾಧೀಶರು ಒಂದು ವೇಳೆ ನ್ಯಾಯಕ್ಕೆ ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟರು ಅಂತ ಕಳಿ ದೇವರು ಏನು ಹೇಳ್ತಾ ಇದ್ದಾರೆ? ಇಂಥವರು ದೇವರಾದರವರಂತ ನನ್ನ ದೃಷ್ಟಿಯಲ್ಲಿ ಹೇಯರು ಎಂಬುದಾಗಿ ದೇವರು ಹೇಳ್ತಾನೆ. ಅಂದರೆ ಬಾಳಕರ ರೀತಿಯಲ್ಲಿ ಅಸಹ್ಯರು ಅಂತಾನ. ಯಾಕೆಂದ್ರೆ ದೇವರು ನ್ಯಾಯಾಧಿಪತಿ ಆತನು, ದೇವರು ಮಹಾ ನ್ಯಾಯಾಧಿಪತಿ ಆತನು, ನೀತಿ ಉಳ್ಳಂಥವನು. ಆತನಿಗೆ ಒಳ್ಳೆಯವರಾಗಿ ಇರಬೇಕು, ಕೆಟ್ಟವರು ಕೆಟ್ಟವರಾಗಿ ತೀರ್ಪನ್ನು ಹೊಂದಬೇಕು ಎನ್ನುವಂಥದ್ದು ದೇವರ ಆಲೋಚನೆ. ಆದರೆ ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗಿ ಮಾಡುವಂಥದ್ದು, ಕೆಟ್ಟವ್ರನ್ನ ಒಳ್ಳೆಯವರಾಗಿ ಮಾಡುವಂಥ ಇವರಿಬ್ಬರೂ ಕೂಡ ದೇವರಿಗೆ ಹೇಯರು ಎನ್ನುವಂಥ ಮಾತು ಕಾಣುತ್ತೆ. ಗಮನಿಸಿ. ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಒಂದ್ಸರಿ ನಾವು ನೋಡುವಂತಂದ್ರೆ ಈ ಜನಗಳಿಗೆಲ್ಲ ಕಾನೂನನ್ನು ಪಾಲಿಸ್ತಾರೆ, ಇವರು ಕಾನೂನಿನ ವಿಷಯದಲ್ಲಿ ತೀರ್ಪನ್ನು ಮಾಡ್ತಾರೆ, ಆಗಿರುವಂತ ಕಾರಣ ಶ್ರೇಷ್ಠರು ಎಂಬುದಾಗಿ ಈ ಮನುಷ್ಯರು ಅಂದ್ಕೊಂಡ್ರೆ ದೇವರೇನಂತಾನೆ? ಇವರು ಹೇಯರು ಎಂಬುದಾಗಿ ದೇವರು ಹೇಳ್ತಾನೆ. ಒಂದು ವೇಳೆ ಅನ್ಯಾಯವಾಗಿ ತೀರ್ಪನ್ನು ಮಾಡಿದ್ರೆ, ಒಳ್ಳೆಯದಾಗಿ ತೀರ್ಪನ್ನು ಮಾಡಿದ್ರೆ ಅಲ್ಲ, ಅನ್ಯಾಯವಾಗಿ ತೀರ್ಪನ್ನು ಮಾಡುವಂಥದ್ದಾದರೆ ಆಗಿರುವಂಥ ಕಾರಣ ಈ ಮಾತುಗಳನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಇವತ್ತು ಯಾವುದೇ ಒಬ್ಬ ಮನುಷ್ಯನಾದರೂ ಶಿಕ್ಷೆಯನ್ನು ಹೊಂದಿಕೊಂಡಂಥವನು ಮತ್ತೆ ನಾನು ಇಂಥ ಒಂದು ಪಾಪವನ್ನು ಮಾಡಬಾರದು, ಸರಿಯಾದಂಥ ರೀತಿಯಲ್ಲಿ ನಡ್ಕೋಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾನ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಆಲೋಚನೆಯನ್ನು ಮಾಡಲ್ಲ. ಒಂದು ವೇಳೆ ಆ ರೀತಿಯಾಗಿ ಆಲೋಚನೆ ಮಾಡಿದ್ರು ಕೂಡ ಆ ರೀತಿಯಾಗಿ ಬದುಕಲ್ಲ. ಅಪರಾಧ ಮಾಡಿದಾನ, ಜೈಲಿಗೆ ಹೋಗಿ ಬಂದಿದ್ದಾನ, ಮತ್ತೆ ಅಪರಾಧಗಳನ್ನು ಮಾಡುವಂಥದ್ದು. ಒಬ್ಬ ಮನುಷ್ಯನ ಎಷ್ಟು ಸಾರಿ ಜೈಲಿಗೆ ಹೋಗಿ ಬಂದಿರುವಂಥ ಘಟನೆಗಳೆಲ್ಲ ಹೇಳಿ ಈ ಒಂದು ಭೂ ಪ್ರಪಂಚದಲ್ಲಿ ಆಲೋಚನೆ ಮಾಡಿ ಎಂತೆಂಥ ಘಟನೆಗಳು ಇದೆಯೋ. ಅಂದರೆ ಈ ಕಾನೂನಿನ ದೃಷ್ಟಿಯಲ್ಲಿ ಕಣ್ಣಿಗೆ ಕಂಡಂಥ ರೀತಿಯಲ್ಲಿ ಸಾಕ್ಷ್ಯಾಧಾರಗಳ ಮೂಲಕವಾಗಿ ಬಂಧಿಸಿದ್ರು ಕೂಡ ಒಬ್ಬ ಅಪರಾಧಿಯನ್ನ ಮಾರ್ಪಡಿಸುವುದಕ್ಕಾಗಲಿ, ಆ ಅಪರಾಧಿಯನ್ನ ತಪ್ಪು ಮಾಡದಂಥ ರೀತಿಯಲ್ಲಿ ನಿಲ್ಲಿಸುವಂಥ ಒಂದು ಶಕ್ತಿ ಕಾನೂನಿಗೆ ಇಲ್ವಾ ಅಂದರೆ ಇಲ್ಲ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂಥವರ ವಿಷಯದಲ್ಲಿ ಅಂದರೆ ತಪ್ಪು ಒಳ್ಳೆಯವ್ರನ್ನ ಕೆಟ್ಟವರು ಎಂಬುದಾಗಿ, ಕೆಟ್ಟವ್ರನ್ನ ಒಳ್ಳೆಯವರು ಎಂಬುದಾಗಿ ತೀರ್ಪು ಮಾಡುವಂಥವ್ರ ವಿಷಯದಲ್ಲಿ ದೇವರು ಏನು ಹೇಳಿದಾನೋ ಒಂದ್ಸರಿ ವಿಮೋಚನ ಕಾಂಡ 23ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಲಂಚವನ್ನು ತೆಗೆದುಕೊಳ್ಳಬಾರದು, ಲಂಚವು ಕಣ್ಣುಳ್ಳವರನ್ನ ಕುರುಡರಂತೆ ಮಾಡುತ್ತದೆ. ಅಂದ್ರೆ ಇವತ್ತು ಯಾವುದೊಬ್ಬ ಅಪರಾಧಿಯನ್ನು ನಿರಪರಾಧಿ ಎಂಬುದಾಗಿ ತೀರ್ಪನ್ನು ಮಾಡ್ತಾರೆ ಅಂದ್ರೆ, ಒಬ್ಬ ನಿರಪರಾಧಿಯನ್ನು ಅಪರಾಧಿ ಎಂಬುದಾಗಿ ತೀರ್ಪನ್ನು ಮಾಡ್ತಾರೆ ಅಂದ್ರೆ ಇದರ ಹಿಂದೆ ಇರುವಂಥದ್ದು ಲಂಚ, ಹಣ ಎನ್ನುವಂಥದ್ದು. ಹಣವನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ತಾರ, ಈ ರೀತಿಯಾಗಿ ಮಾಡ್ತಾರ. ಅಂದ್ರೆ ದೇವರಲ್ಲಿ ಏನ್ ಹೇಳ್ತಾ ಇದ್ದಾನೆ? ಮತ್ತೆ ಲಂಚವನ್ನು ತೆಗೆದುಕೊಳ್ಳಬಾರದು, ಲಂಚವು ಕಣ್ಣುಳ್ಳವರನ್ನ ಕುರುಡರಂತೆ ಮಾಡುತ್ತದೆ, ನಿರಪರಾಧಿ ಆಗಿರುವಂತವನ ನ್ಯಾಯವನ್ನ ಕೆಡಿಸಿ ಇವನ ಅಪರಾಧಿ ಎಂಬುದಾಗಿ ತೀರ್ಪನ್ನ ಮಾಡಿಸುತ್ತೆ. ಯಾವುದು? ಲಂಚ. ಅಂದ್ರೆ ಮನುಷ್ಯನು ಕಾನೂನನ್ನು ಮಾಡ್ಕೊಂಡಿದ್ದಾನೆ, ಆ ಕಾನೂನನ್ನೇ, ಆ ನ್ಯಾಯವನ್ನೇ ದುಡ್ಡಿಗೋಸ್ಕರ ಮಾರ್ಕೊಂತಾನೆ. ಆಲೋಚನೆ ಮಾಡಿ, ಮನುಷ್ಯನನ್ನ ಕಾನೂನು ಕಾಪಾಡ್ತಾ ಇಲ್ವಾ? ಯಾವ ರೀತಿಯಾಗಿ ಕಾಪಾಡ್ತಾ ಇಲ್ಲ ಅಂತ ಅಂದರೆ ನಾವು ಮೊದಲನೇದಾಗಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧಿಯವರಿದ್ದಾರೆ. ಇವರ ಒಂದು ಹುಟ್ಟಿನ ದಿನದಲ್ಲಿ ಆಗಿರ್ಬೋದು, ಎಣ್ಣೆ ಅಂಗಡಿಯನ್ನು ತೆಗಿಬಾರ್ದು, ಮಾಂಸದ ಅಂಗಡಿಗಳನ್ನು ತೆಗಿಬಾರ್ದು ಎಂಬುದಾಗಿದೆ. ಆದರೆ ಎಲ್ಲೋ
ಒಂದು ಕಡೆ ಈ ರೀತಿಯಾದಂಥ ಕೆಲಸಗಳು ನಡೆಯುತ್ತಾ ಅಂತಂದರೆ ನಡೆಯುತ್ತೆ, ಗಮನಿಸಿ. ಅಂದರೆ ಹಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಇವತ್ತು ಬಾಲ ಕಾರ್ಮಿಕ ಪದ್ಧತಿ ಎನ್ನುವಂಥದ್ರ ವಿಷಯದಲ್ಲಿ 14 ವರ್ಷಗಳ ಒಳಗಿನ ಮಕ್ಕಳ ಕೈಯಲ್ಲಿ ಕೆಲಸವನ್ನು ಮಾಡಿಸಬಾರ್ದು, ಅವ್ರ ಕೈಯಲ್ಲಿ ದುಡಿಸಬಾರದು ಎನ್ನುವಂಥ ಕಾನೂನಿದೆ. ಆದರೆ ಸಿನಿಮಾಗಳಲ್ಲಿ ಚಿಕ್ಕ ಬಾಲಕರಲ್ಲಿ ಅವರಿಗೆ ಪ್ರೇರೇಪಣೆಯನ್ನು ಕೊಟ್ಟು ಪ್ರಾಕ್ಟೀಸನ್ನು ಮಾಡಿಸಿ 14 ವರ್ಷದ ಒಳಗಿನ ಮಕ್ಕಳ ಕೈಯಲ್ಲೇನೆ ನಟನೆಯನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ದುಡ್ಡಿಗೋಸ್ಕರ ಅವ್ರನ್ನ ದುಡಿಸ್ತಾ ಇದ್ದಾರಾ? ಹೌದು, ದುಡ್ಡಿಗೋಸ್ಕರ ಅವರಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇದು ಕೂಡ ಬಾಲ ಕಾರ್ಮಿಕರ ಒಂದು ಪದ್ಧತಿ. ಅಂದರೆ ಆ ಒಂದು ಬಾಲ ಕಾರ್ಮಿಕರಿಗೆ ಕೆಲಸವನ್ನು ಮಾಡಿಸಬಾರದು ಎನ್ನುವಂಥ ರೀತಿಯಲ್ಲಿ ಕಾನೂನು ಏನಿದೆಯೋ ಆ ಒಂದು ಕಾನೂನಿನ ಕೆಳಗೆ ಬರ್ತಾ ಇದೆ. ಆಲೋಚನೆ ಮಾಡಿ, ಇಂಥ ಒಂದು ಅಪರಾಧವನ್ನು ಯಾರಾದರೂ ತಡೀತಾ ಇದ್ದಾರೆ? ಸಿನಿಮಾಗಳಲ್ಲಿ ಚಿಕ್ಕ ಮಕ್ಕಳು ಬರದಂಥ ರೀತಿಯಲ್ಲಿ ಕಾನೂನು ನಡೆಸ್ತಾ ಇದೆಯಾ? ಕಾನೂನು ಅದನ್ನು ಬಂಧಿಸ್ತಾ ಇದೆಯಾ? ಅಂದರೆ ಮನುಷ್ಯನು ಮಾಡಿಕೊಂಡಂಥ ಕಾನೂನುಗಳು ಮನುಷ್ಯನೇ ಪಾಲಿಸ್ತಾ ಇಲ್ಲ, ಮನುಷ್ಯನನ್ನು ಕಾಪಾಡ್ತಾ ಇಲ್ಲ ಎನ್ನುವಂಥ ಮಾತು ಸ್ಪಷ್ಟವಾಗಿ ಇವುಗಳ ವಿಷಯದಲ್ಲಿ ಕಾಣ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಈ ಒಂದು ಗಣರಾಜ್ಯ ದಿನ ಎನ್ನುವಂಥದ್ದಿದೆ, ಜನವರಿ 26ನೇ ತಾರೀಕು. ಇಲ್ಲಿ ಈ ಒಂದು ಗಣರಾಜ್ಯ ದಿನಗಳಲ್ಲೂ ಕೂಡ ಮದ್ಯವನ್ನ ಮಾರುವಂಥದ್ದಾಗಿರ್ಬೋದು, ಇವುಗಳ ವಿಷಯದಲ್ಲಿ ಕಾನೂನುಗಳಿದೆ. ಇವುಗಳನ್ನೆಲ್ಲ ಯಾರಾದರೂ ಪಾಲಿಸ್ತಾರೆ ಎಂಬುದಾಗಿ ನೋಡುವಂಥದ್ದಾದರೆ ಕದ್ದು ಮದ್ಯವನ್ನು ಮಾರುವಂಥ ಕಾರ್ಯಗಳು, ಅಂದರೆ ಇವು ಯಾವ ಅಪರಾಧಗಳು ನಡೀತಾ ಇದೆಯಾ ಅಂತಂದರೆ ನಡೀತಾ ಇದೆ. ಅಂದರೆ ಮನುಷ್ಯನು ಬರೆದುಕೊಂಡಂಥ ಕಾನೂನನ್ನು ಮನುಷ್ಯನೇ ಪಾಲಿಸೋದಕ್ಕಾಗ್ದಲೇ ಇದ್ದಾನೆ ಅಂತಂದರೆ ಕಾನೂನಿನಿಂದ ಪ್ರಯೋಜನ ಏನು? ಆಲೋಚನೆ ಮಾಡಿ. ಕಾನೂನು ಇವತ್ತು ಯಾವ ಪ್ರಯೋಜನಕ್ಕೆ ಬರದಂಥ ರೀತಿಯಲ್ಲಿ ಹೋಗ್ತಾ ಇದೆ. ಅಂದರೆ ಕಾನೂನನ್ನು ಮನುಷ್ಯನನ್ನು ಬಂಧಿಸ್ತಾ ಇಲ್ವಾ? ಕಾನೂನು ಮನುಷ್ಯನನ್ನು ಮಾರ್ಪಡಿಸ್ತಾ ಇಲ್ವಾ? ಆಲೋಚನೆ ಮಾಡಿ. ಆಗಿರುವಂಥ ಕಾರಣ ಇಂಥ ಒಂದು ಪಾಪದಲ್ಲಿರುವಂಥ ಮನುಷ್ಯರು ಕೂಡ ತಾನು ಮಾಡಿಕೊಂಡಂಥ ಕಾನೂನನ್ನು ಪಾಲಿಸಿ ಅವನು ಸರಿಯಾದಂಥ ರೀತಿಯಲ್ಲಿ ಬದಲಾಗಕ್ಕಾಗದಲೇ ಇರುವಂಥ ಮನುಷ್ಯನನ್ನ ಮಾರ್ಪಡಿಸುವಂಥ, ಬದಲಾಯಿಸುವಂಥ, ಅಪರಾಧವನ್ನು ಮಾಡದಂಥ ರೀತಿಯಲ್ಲಿ ನಿಲ್ಲಿಸುವಂಥ ಒಂದೇ ಒಂದು ಮಾರ್ಗವೇ, ಒಂದೇ ಒಂದು ಕಾರ್ಯವೇ. ಅದೇನು ಅಂದರೆ ದೇವರ ಮಾತು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಯಾರಿಗಿದೆ? ದೇವರ ಮಾತುಗಳಿಗಿದೆ. ದೇವರಿಗೆ ಇದೆ, ದೇವರ ಮಾತುಗಳಿಗೆ ಇದೆ. ಕ್ರಿಸ್ತನಿಗೆ ಇದೆ, ದೇವರ ಮಾತುಗಳಿಗೆ ಇದೆ. ಅಂದರೆ ಬೈಬಲಲ್ಲಿರುವಂಥ ದೇವರ ಮಾತುಗಳಿಗೆ ಮನುಷ್ಯನ ಅಪರಾಧವನ್ನು ಮಾಡದಂಥ ರೀತಿಯಲ್ಲಿ ನಿಲ್ಲಿಸುವಂಥ, ಬಂಧಿಸುವಂಥ, ಮತ್ತು ಅಪರಾಧವನ್ನು ಮಾಡದಂಥ ರೀತಿಯಲ್ಲಿ ಆತನನ್ನು ಮಾರ್ಪಡಿಸುವಂಥ, ಒಬ್ಬ ಪಾಪಿಯನ್ನು ಮಾರ್ಪಡಿಸುವಂಥ, ಒಬ್ಬ ಅಪರಾಧಿಯನ್ನು ಮಾರ್ಪಡಿಸುವಂಥ ಶಕ್ತಿ ದೇವರ ಮಾತುಗಳಿಗೆ ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಇದನ್ನು ನಾವು ದೇವರ ಮಾತಿನಲ್ಲಿ ನಾವು ಒಬ್ಬ ಅಪರಾಧಿನ ಬದಲಾಯಿಸ್ಬೋದು ಎಂಬುದಾಗಿ ನಾವು ಹೇಳ್ತೀವಿ ಅಂತಂದರೆ, ಒಂದ್ಸಾರಿ ಒಂದು ಕಾರ್ಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾದೇನು ಅಂತಂದರೆ, ಈ ಪ್ರಪಂಚವನ್ನು ಆಳ್ವಿಕೆ ಮಾಡಿದಂಥ 4 ಸಾಮ್ರಾಜ್ಯಗಳಿದೆ. ಅದರಲ್ಲಿ ಮೊದಲನೆಯ ಸಾಮ್ರಾಜ್ಯವೇ ಬಾಬೆಲ್ ಮಹಾ ಸಾಮ್ರಾಜ್ಯ, ಅಂದರೆ ಬಬುಲೋನು ಮಹಾ ಸಾಮ್ರಾಜ್ಯ. ಇದನ್ನು ಆಳ್ವಿಕೆ ಮಾಡಿದಂಥ ಚಕ್ರವರ್ತಿ ಯಾರು ಅಂದರೆ ನೆಬೂಕದ್ನೆಚ್ಚರನು. ಇದನ್ನು ಒಂದು ಸಾರಿ ಒಂದು ಕಾನೂನನ್ನು ಮಾಡ್ತಾನೆ. ಅದೇನು ಅಂತಂದರೆ, ನಾನು ನಿಲ್ಲಿಸಿದಂಥ ಒಂದು ವಿಗ್ರಹವನ್ನು ನಿಲ್ಲಿಸ್ತೀನಿ, ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಆ ವಿಗ್ರಹಕ್ಕೆ ನಮಸ್ಕರಿಸಬೇಕು. ಆ ನಮಸ್ಕಾರವನ್ನು ಯಾವ ಮನುಷ್ಯನು ಮಾಡಲು ಅವನನ್ನು ದಗದಗನೆ ಉರಿಯುವಂಥ ಆವಿಗೆಯೊಳಗೆ, ಅಂದರೆ ಬೆಂಕಿಯೊಳಗೆ ಹಾಕ್ತೀವಿ ಎಂಬುದಾಗಿ ಆತನು ಕಾನೂನನ್ನು ಮಾಡ್ತಾನೆ. ಆತನು ಕಾನೂನನ್ನು ಮಾಡಿ ಎಷ್ಟೋ ಒಂದು ಅಂದರೆ ಆತನು ಕಾನೂನನ್ನು ಈ ರೀತಿಯಾಗಿ ಕಾನೂನುಗಳನ್ನು ಮಾಡ್ಕೊಂಬರ್ತಾರೆ. ಇವತ್ತು ನಮ್ಮ ಕಾನೂನುಗಳ ವಿಷಯದಲ್ಲೂ ಕೂಡ ಮನುಷ್ಯನು ಆಯಾ ರಾಜ್ಯಗಳಿಗೆ ತಕ್ಕಂತೆ ಅವರು ಕೂಡ ಕಾನೂನುಗಳನ್ನು ಮಾಡ್ಕೊಂಬರ್ತಾರೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ನೋಡುವಂಥ ಸಮಯದಲ್ಲಿ ಪಂಚಾಯಿತಿ ಎಂಬುದಾಗಿ, ಅಂದರೆ ಊರಿನ ಒಳಗಡೆನೇ ಯಾವುದೋ ಒಂದು ಸಮಸ್ಯೆಗಳು ಬಂದರೆ ಊರಿನಲ್ಲಿರುವಂಥ ಹಿರಿಯರೇ ಸೇರಿಕೊಂಡು ನ್ಯಾಯ ತೀರ್ಮಾನವನ್ನು ಮಾಡಿ ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡುವಂಥದ್ದಾದರೆ ಕಾನೂನುಗಳು, ಪೊಲೀಸ್ ಸ್ಟೇಷನ್ಗಳು ಎನ್ನುವಂಥದ್ದಿದೆ. ಯಾಕೆಂದರೆ ಊರಿನಲ್ಲಿ ಬಗೆಹರಿಯದೇಕಾಗದೇ ಇರುವಂಥ ಸಮಸ್ಯೆಗಳಿವು. ಅಂದರೆ ಮನುಷ್ಯನ ಇದನ್ನು ಈಗ ಊರಿನ ಹಿರಿಯರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಸೇರಿಕೊಂಡು ನ್ಯಾಯ ತೀರ್ಮಾನ ಮಾಡುವಂಥ ರೀತಿಯಲ್ಲಿ ಇವತ್ತು ಮಾಡೋದಕ್ಕಾಗ್ತಾ ಇಲ್ವಂತಂದ್ರೆ ಇವತ್ತು ಮಾಡೋದಕ್ಕಾಗ್ತಾ ಇಲ್ಲ.
ಯಾಕೆ ಮಾಡೋದಕ್ಕಾಗ್ತಾ ಇಲ್ಲ? ಮನುಷ್ಯನ ಮನಸ್ಸಲ್ಲಿ ಅಪರಾಧಗಳು ಎನ್ನುವಂಥದ್ದು ಭಯಂಕರ ರೀತಿಯಲ್ಲಿ ಬೆಳೆದೋಗ್ತಾ ಇದೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಭಯಂಕರ ರೀತಿಯಲ್ಲಿ ಕೇಸ್ಗಳು ಬೆಳೆದೋಗ್ತಾ ಇದೆ, ಕಂಪ್ಲೇಂಟ್ಗಳು ಬೆಳೆದೋಗ್ತಾ ಇದೆ. ಮನುಷ್ಯನು ಭಯಂಕರ ರೀತಿಯಲ್ಲಿ ಪಾಪದಲ್ಲಿ ಬೆಳೆದೋಗ್ತಾ ಇದೆ. ಆಲೋಚನೆ ಮಾಡಿ, ಮನುಷ್ಯನು ಮಾಡಿಕೊಡಂಥ ಕಾನೂನುಗಳು ಮನುಷ್ಯನನ್ನು ಕಾಪಾಡ್ತಾ ಇಲ್ವಾ ಅಂತಂದರೆ ಕಾಪಾಡ್ತಾ ಇಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ಒಂದು ವಿಷಯಗಳಲ್ಲಿ ನಾವು ಗಮನಿಸಬೇಕು. ಯಾಕೆಂತಂದ್ರೆ ಇಲ್ಲಿ ದೇವರು ಒಂದು ವಿಚಾರವನ್ನ ಕೀರ್ತನೆ ಗ್ರಂಥಗಳಲ್ಲಿ ಬರ್ಸಿದ್ದಾನೆ. ಆ ಮಾತನ್ನ ಗಮನಿಸಿ. ಕೀರ್ತನೆಗಳು 94ನೇ ಕೀರ್ತನೆ 20ನೇ ವಚನ 21ನೇ ವಚನವನ್ನ. ಧರ್ಮಶಾಸ್ತ್ರದ ನೆವನದಿಂದ ಕೇಡು ಕಲ್ಪಿಸುವ ನಾಶಕರ ನ್ಯಾಯಾಸನಕ್ಕೂ ನಿನಗೂ ಸಂಬಂಧವೇನು? ಅಂದ್ರೆ ಮನುಷ್ಯನು ತಾನು ಮಾಡಿದಂಥ ಅಪರಾಧಗಳಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಸಮಾಜದಲ್ಲಿ ಕೆಲವು ಮನುಷ್ಯರು ತಪ್ಪುಗಳನ್ನು ಮಾಡಿ ಆ ಒಂದು ಅಪರಾಧಗಳಿಂದ ಆ ಒಂದು ಶಿಕ್ಷೆಗಳಿಂದ ಅವರು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಕುತಂತ್ರವನ್ನು ಹೂಡಿ ಆ ಕುತಂತ್ರಗಳನ್ನು ಇನ್ನೊಬ್ಬರ ಮೇಲೆ ಹಾಕಿ ಆ ಕುತಂತ್ರದಿಂದ ತಪ್ಪಿಸಿಕೊಳ್ಳುವಂತ ವಿಷಯವನ್ನ ಮಾಡ್ತಾರಲ್ಲ, ಅಂತವ್ರ ವಿಷಯದಲ್ಲಿ ದೇವರು ಬರೆಸ್ತಿರುವಂತ ಮಾತಿದು. ಮತ್ತೆ ಓದೋದನ್ನ. ಧರ್ಮಶಾಸ್ತ್ರದ ನೆವನದಿಂದ ಕೇಡು ಕಲ್ಪಿಸುವ ನಾಶಕರ ನ್ಯಾಯಾಸನಕ್ಕೂ ನಿನಗೂ ಸಂಬಂಧವೇನು? ಜೀವ ತೆಗೆಯಬೇಕೆಂದು ನೀತಿವಂತರ ಮೇಲೆ ಬೀಳುತ್ತಾರೆ, ನಿರಪರಾಧಿಗಳಿಗೆ ಮರಣ ಶಿಕ್ಷೆ ವಿಧಿಸುತ್ತಾರೆ. ಅಂದ್ರೆ ದೇವ್ರೆ ಅಂತ ದೊಡ್ಡವನು ಅಂದ್ರೆ ತನ್ನ ಮಕ್ಕಳೆಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಸಮಾನವಾದಂತೆ ನ್ಯಾಯ ಸಿಗಬೇಕು ಎನ್ನುವಂಥದ್ದು ದೇವರ ಆಲೋಚನೆ ಆಗಿದ್ರೆ, ಆದರೆ ದುಷ್ಟರಾದಂಥವರು ಕಾನೂನಿನ ಒಂದು ಮರೆಯಲ್ಲಿ ನೀತಿವಂತರಿಗೆ ಅನ್ಯಾಯ ಮಾಡುವಂಥದ್ದು, ಕಾನೂನಿನ ಒಂದು ಮುಸುಗಿನಲ್ಲಿ ನಿರ್ದೋಷಿಗಳನ್ನ ದೋಷಿಗಳು ಎಂಬುದಾಗಿ ತೀರ್ಪನ್ನು ಮಾಡುವಂಥ ಕಾರ್ಯಗಳು. ಅಂದರೆ ದೇವರು ಮೊದಲೇ ಈ ಒಂದು ಕಾರ್ಯವನ್ನು ಕುರಿತು ಬರೆಸಿಕೊಟ್ಟಿದ್ದಾನೆ. ಗಮನಿಸಿ, ಇಂತಿಂಥ ಜನಗಳು ಬರ್ತಾರೆ, ಇಂಥ ಅಪರಾಧಗಳನ್ನು ನಿರ್ದೋಷಿಗಳ ಮೇಲೆ ಹೊರಿಸ್ತಾರೆ ಅಂತಾನೆ. ಅಂದರೆ ಈ ಮಾತುಗಳನ್ನೆಲ್ಲ ನಾವು ಬೈಬಲಲ್ಲಿ ಓದಾಗ ನಾವು ಏನು ಅಂದ್ಕೋಬೇಕು? ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಕಾನೂನು, ಮನುಷ್ಯನು ಮಾಡಿಕೊಂಡಂಥ ಕಾನೂನು ಮನುಷ್ಯನನ್ನು ಕಾಪಾಡುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನು ಮಾಡಿಕೊಂಡಂಥ ಕಾನೂನು ಮನುಷ್ಯನಿಗೆ ಭದ್ರತೆ ಇಲ್ಲ ಎನ್ನುವಂಥದ್ದು. ಯಾಕೆಂತಂದ್ರೆ ಕೊಲೆ ಮಾಡಬಾರ್ದು, ಅಪರಾಧ ಎಂಬುದಾಗಿ ಕಾನೂನಿನಲ್ಲಿ ಇದ್ದರೆ ಇವತ್ತು ಎಷ್ಟು ಕೊಲೆಗಳು ನಡೀತಾ ಇಲ್ಲ ಆಲೋಚನೆ ಮಾಡಿ. ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎನ್ನುವಂಥದ್ದು, ಹೆಣ್ಣು ಮಕ್ಕಳ ಮೇಲೆ ದಾಳಿಗಳು ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಡೀತಾ ಇಲ್ಲ ಹೇಳಿ. ಕಾನೂನು ಒಂದು ವೇಳೆ ಬಲಿಷ್ಠವಾಗಿದ್ದಿದ್ರೆ ಇವ್ಯಾವು ಕೂಡ ನಡೀತಾ ಇರಲಿಲ್ಲ. ಕಾನೂನು ಬಲಹೀನತೆಯಿಂದ ಇರುವಂಥ ಕಾರಣವೇ ಇಂಥ ಒಂದು ಕಾರ್ಯಗಳೆಲ್ಲ ನಡೀತಾ ಇದೆ ಎನ್ನುವಂಥದ್ದನ್ನು ನಾವು ಸಮಾಜದಲ್ಲಿ ಗುರುತಿಸಬೇಕು. ಆದರೆ ದೇವರ ಕಾನೂನುಗಳು ಎಂತವೋ ಗೊತ್ತಿದ್ಯಾ? ಒಂದ್ಸರಿ ದೇವರ ಕಾನೂನನ್ನ ಗಮನಿಸಿ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನವನ್ನ. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ, ಅಂದ್ರೆ ನಿಮ್ಮ ಕಾನೂನುಗಳು ನನ್ನ ಕಾನೂನುಗಳಲ್ಲ ಅಂತ ಈ ಒಂದೇ ಮಾತು ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರೋದು. ನಿಮ್ಮ ಕಾನೂನುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಮಾರ್ಗಗಳೇನಿದೆಯೋ ಇವ್ಯಾವು ಕೂಡ ನನ್ನ ಆಲೋಚನೆ, ನನ್ನ ಮಾರ್ಗ, ನನ್ನ ಕಾನೂನುಗಳಲ್ಲ. ನಿನ್ನ ಕಾನೂನುಗಳು ಬೇರೆ, ನಿನ್ನ ಮಾರ್ಗಗಳು ಬೇರೆ, ನಿನ್ನ ಆಲೋಚನೆಗಳು ಬೇರೆ. ಆದರೆ ನನ್ನ ಕಾನೂನುಗಳು ಬೇರೆ, ನನ್ನ ಆಲೋಚನೆ ಬೇರೆ, ನನ್ನ ಮಾರ್ಗಗಳು ಬೇರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆದರೆ ಮನುಷ್ಯನ ಕಾನೂನಿನಲ್ಲಿ ಇಂದ ಬಲಹೀನತೆಯ ಕಾರ್ಯಗಳಿದ್ರೆ ದೇವರ ಕಾನೂನಿನಲ್ಲಿ ಎಂತ ಒಂದು ಬಲವಾದಂತ ಕಾರ್ಯಗಳಿದೆಯಾ ಗೊತ್ತಾ? ಮುಂದೆ ಮಾತನ್ನು ಓದು. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು. ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಎಷ್ಟು ಉನ್ನತವಾಗಿ ಇರುವಂತ ಒಂದು ಕಾರ್ಯ ಇದೆಯೋ, ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದಂಥದ್ದು ದೇವರ ಕಾನೂನುಗಳಿಗೂ ಮನುಷ್ಯನ ಕಾನೂನುಗಳಿಗೂ ಕೂಡ. ಮನುಷ್ಯನ ಕಾನೂನುಗಳು ಮನುಷ್ಯನನ್ನು ಕಾಪಾಡೋದಕ್ಕಾಗ್ತಾ ಇಲ್ಲ, ಆದರೆ ದೇವರ ಕಾನೂನುಗಳು ಮನುಷ್ಯನನ್ನು ಕಾಪಾಡ್ತವೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಮನುಷ್ಯನು ಮಾಡಿದಂಥ ಕಾನೂನುಗಳಲ್ಲಿ ಲೋಪ ಇರ್ಬೋದು, ಆದರೆ ದೇವರು ಮಾಡಿದಂಥ ಕಾನೂನುಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೋಷ ಎನ್ನುವಂಥದ್ದು, ಅಪರಾಧ ಎನ್ನುವಂಥದ್ದು ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದರೆ, ಒಬ್ಬನು ಮನುಷ್ಯನು ಈ ಒಂದು ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನು ತಪ್ಪನ್ನು ಮಾಡಿ ಆತನ ತಪ್ಪಿಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಮಾತ್ರವೇ ಅಪರಾಧ. ಆದರೆ ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಅಪರಾಧ ಅಂತ ಅಂದರೆ, ತಪ್ಪು ಆಲೋಚನೆಯನ್ನು ಮಾಡಿದ್ನ ಆವಾಗಲೇ ಮನುಷ್ಯನ ಅಪರಾಧಿ ಎಂಬುದಾಗಿ ದೇವರು ಆತನನ್ನು ಹಿಡಿತಾನೆ. ಇದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು.
ಅಂದರೆ ಯಾವಾಗ ತಪ್ಪು ಮಾಡ್ಬೇಕನ್ನುವಂಥ ಆಲೋಚನೆ ಬಂತೋ ಅವಾಗಲೇ ಈತನ ಅಪರಾಧಿ ಎಂಬುದಾಗಿ ದೇವರು ಗುರುತಿಸ್ತಾನೆ. ಕಾನೂನು ಯಾವಾಗ ಗುರುತಿಸುತ್ತೆ? ಅವನು ತಪ್ಪು ಅವನು ಮಾಡಿದಂಥ ಅಪರಾಧಗಳಿಗೆ ಸಾಕ್ಷ್ಯ ಆಧಾರಗಳು ಸಿಕ್ಕಿದಾಗ್ಲೇನೆ, ಅದು ರುಜು ಆದಾಗಲೇ ಇವನು ಅಪರಾಧಿ ಎಂಬುದಾಗಿ ಹೇಳುತ್ತೆ. ಏಕೆಂದರೆ ಎಷ್ಟೋ ಜನರನ್ನು ಅಪರಾಧಿ ಎಂಬುದಾಗಿ ತೀರ್ಮಾನ ಮಾಡಿ ಕೋರ್ಟಿನಲ್ಲಿ ಹಾಕಿ ಅನಂತರದ ಕಾಲಗಳಲ್ಲೂ ಕೂಡ ಈತನ ನಿರಪರಾಧಿ ಎಂಬುದಾಗಿ ಬಿಟ್ಟಿರುವಂಥ ಘಟನೆಗಳಿದೆ. ಎಲ್ಲವೂ ಕೂಡ ನೀತಿವಂತರು ಅನೀತಿವಂತರು ಎಂಬುದಾಗಿ, ಅನೀತಿವಂತರು ನೀತಿವಂತರು ಎಂಬುದಾಗಿ ಇಂತಿಂಥ ಕಾರ್ಯಗಳೆಲ್ಲ ಕಾನೂನಿನಲ್ಲಿ ನಡೆದೋಗಿದೆ. ಆಲೋಚನೆ ಮಾಡಿ. ಅಂದರೆ ಕಾನೂನಿನ ವಿಷಯಕ್ಕೆ ಬಂದರೆ ದೇವರ ಕಾನೂನುಗಳು ಯಾವ ರೀತಿಯಾಗಿದೆಯೋ ಮನುಷ್ಯನ ಕಾನೂನುಗಳು ಯಾವ ರೀತಿಯಾಗಿದೆಯೋ. ಯಾಕೆಂದರೆ ಯಾವುದೇ ಒಬ್ಬ ಮನುಷ್ಯನ ತಪ್ಪನ್ನು ಮಾಡ್ತಾನೆ ಅಂತಂದರೆ ಮೊದಲು ಆತನಲ್ಲಿ ಆಲೋಚನೆ ಬರುತ್ತೆ. ಒಬ್ಬ ಮನುಷ್ಯನ ಕಳ್ಳತನ ಮಾಡ್ತಾನೆ ಅಂತೇಳಿ, ಕಳ್ಳತನ ಮಾಡ್ತಾನೆ ಎನ್ನುವಂಥ ಆಲೋಚನೆ ಅವನು ಕಳ್ಳತನ ಮಾಡುವುದಕ್ಕಿಂತ ಮೊದಲೇ ಆಲೋಚನೆ ಬರುತ್ತೆ. ಕಳ್ಳತನ ಮಾಡೋಣ ಎಂಬುದಾಗಿ ಆಲೋಚನೆ ಬರುತ್ತೆ, ತಪ್ಪನ್ನು ಮಾಡೋಣ ಎಂಬುದಾಗಿ ಆಲೋಚನೆ ಬರುತ್ತೆ. ಅವನು ಯಾವಾಗ ಆಲೋಚನೆ ಮಾಡ್ತಾನೋ ಆ ಆಲೋಚನೆಗೆ ಕಾರ್ಯರೂಪವಾಗಿ ಅವನು ಕೆಲಸವನ್ನು ಮಾಡ್ತಾನೆ. ಇವನು ಮೊದಲು ಆಲೋಚನೆ ಮಾಡಿ ಅನಂತರ ಆ ಒಂದು ಅಪರಾಧವನ್ನು ಮಾಡಿ ಅವನು ಮಾಡಿದಂಥ ಅಪರಾಧಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಈ ಕಾನೂನು ಶಿಕ್ಷೆ ಕೊಡುತ್ತೆ. ಆದ್ರೆ ದೇವರು ಎಲ್ಲಿ ಶಿಕ್ಷೆ ಕೊಡ್ತಾನೆ ಗೊತ್ತಾ? ನೀನು ಅಪರಾಧವನ್ನು ಮಾಡೋದಕ್ಕಿಂತ ಮೊದಲೇ ನಿನ್ನ ಮನಸ್ಸಿನಲ್ಲಿ ನೀನು ಆಲೋಚನೆ ಮಾಡಿದೆಯಲ್ಲ, ದೇವರು ಅವಾಗಲೇ ಶಿಕ್ಷೆಯನ್ನು ಕೊಡ್ತಾನೆ, ಅವಾಗಲೇ ನೀನು ಅಪರಾಧ ಎಂಬುದಾಗಿ ಹೇಳ್ತಾನೆ. ಆಲೋಚನೆ ಮಾಡಿ ದೇವರ ಕಾನೂನು ಯಾವ ರೀತಿಯಾಗಿದೆಯೋ ಮನುಷ್ಯನ ಕಾನೂನು ಯಾವ ರೀತಿಯಾಗಿದೆಯೋ ಅಂತ. ಏಷಯ 55:8 ಇರುವಂತ ಮಾತನ್ನು ಗಮನಿಸಿ ನಾವು, ಭೂಮಿಯಿಂದ ಆಕಾಶಕ್ಕೆ ಎಷ್ಟು ಉನ್ನತವಾಗಿ ಅಷ್ಟು ಉನ್ನತವಾದಂಥದ್ದು ದೇವರ ಆಲೋಚನೆ, ದೇವರ ಮಾರ್ಗಗಳು, ದೇವರ ಕಾನೂನುಗಳು ಅಂತ. ಇವತ್ತು ಮನುಷ್ಯನು ದೇವರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಹಂಗಾದ್ರೆ ನೀನು ಕೆಟ್ಟದಾಗ ಆಲೋಚನೆ ಮಾಡಿದ್ರೆ ದೇವ್ರು ನೀನು ಹಿಡಿತಾನೆ ಅಂತ ಅಂದ್ರೆ ನೀನು ದೇವರಿಂದ ತಪ್ಪಿಸ್ಕೊಳ್ತೀಯ? ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಅಪರಾಧವನ್ನು ಮಾಡಿದ್ರು ಕೂಡ ಕಾನೂನಿನ ಕಣ್ಣಿಗೆ ಮಣ್ಣಿರ್ಚಿ ಓಡಾಡ್ತಾ ಇದ್ದಾರೆ, ಸಮಾಜದಲ್ಲೇ ಇದ್ದಾರೆ. ಆದರೆ ದೇವರ ಕಣ್ಣಿಗೆ ನೀನು ಆ ರೀತಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಮನುಷ್ಯನಿಗೆ ಕೆಟ್ಟ ಆಲೋಚನೆ ಬಂದಾಗಲೇನೆ ಶಿಕ್ಷೆ ಎನ್ನುವಂಥದ್ದು ದೇವರ ಕಡೆಯಿಂದ ಬರುತ್ತೆ. ಈ ಮಾತನ್ನು ಗಮನಿಸಿ. 12:2 ಜ್ಞಾನೋಕ್ತಿಗಳು 12:2. ಯೆಹೋವನು ಒಳ್ಳೆಯವನಿಗೆ ದಯಮಾಡುವನು ಕುಯುಕ್ತಿಯುಳ್ಳವನನ್ನ ಕೆಟ್ಟವನೆಂದು ನಿರ್ಣಯಿಸುವನು. ಅಂದ್ರೆ ತಪ್ಪಿತಸ್ಥನನ್ನ ಇವನ ಅಪರಾಧಿ ಎಂಬುದಾಗಿ ದೇವರು ತೀರ್ಮಾನ ಮಾಡ್ತಾನಂತೆ. ಆದರೆ ಕಾನೂನಿನ ವಿಷಯದಲ್ಲಿ ಏನೇನು ನಡೆದಿದೆ? ಒಳ್ಳೆಯವನು ಕೆಟ್ಟವನು ಎಂಬುದಾಗಿ ತೀರ್ಪನ್ನು ಕೊಟ್ಟಿರುವಂಥದ್ದು ಇದೆ, ಕೆಟ್ಟವನನ್ನು ಒಳ್ಳೆಯವನು ಎಂಬುದಾಗಿ ತೀರ್ಪು ಕೊಟ್ಟಿರುವಂಥ ಕಾರ್ಯಗಳು ಕೂಡ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಈ ಕಾನೂನಿನ ವಿಷಯದಲ್ಲಿ ತಿಳಿದುಕೊಳ್ಬೇಕು. ಅಂದರೆ ಒಬ್ಬ ಮನುಷ್ಯನಲ್ಲಿ ಏನು ಆಲೋಚನೆ ಇದೆಯೋ ಅದು ಆ ಮನುಷ್ಯನ ಜೀವಾತ್ಮಕ್ಕೆ ಮಾತ್ರವೇ ಗೊತ್ತು, ಆ ಮನುಷ್ಯನಿಗೆ ಮಾತ್ರವೇ ಗೊತ್ತು. ಇವತ್ತು ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ನಿಮಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ನನಗೂ ಕೂಡ ಗೊತ್ತಿಲ್ಲ. ಇವತ್ತು ಒಬ್ಬ ಮನುಷ್ಯನಲ್ಲಿರುವಂಥ ಆಲೋಚನೆ ಅವನಿಗೆ ಮಾತ್ರವೇ ಗೊತ್ತು ಹೊರತು ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಿಲ್ಲ. ಅವನಲ್ಲಿ ಒಳಗಿರುವಂಥ ಜೀವಾತ್ಮಕ್ಕೆ ಮಾತ್ರವೇ ಗೊತ್ತು. ಆಗಿರುವಂಥ ಕಾರಣ ದೇವರ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ, ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ, ದೇವರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ದೇವರ ಮಾತು, ದೇವರ ಮನಸ್ಸು ಗೊತ್ತಿರಬೇಕು. ಅಂದರೆ ಬೈಬಲ್ ಎನ್ನುವಂಥದ್ದು ಗೊತ್ತಿರಬೇಕು. ಬೈಬಲ್ ಇರುವಂಥ ದೇವರ ಮಾತುಗಳ ಅರ್ಥವಾದರೆ ದೇವರ ಕಾರ್ಯಗಳು ಗೊತ್ತಾಗೋದು. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಇಲ್ಲಿ ನಾವು ಉದಾಹರಣೆಯಾಗಿ ನಾವು ನೋಡುವಂಥದ್ದಾದರೆ ಒಬ್ಬ ಬಿನ್ ಲ್ಯಾಡನ್ ಆಗಿರ್ಬೋದು, ಒಬ್ಬ ಸದ್ದಾಮ್ ಹುಸೇನ್ ಆಗಿರ್ಬೋದು, ಪ್ರಭಾಕರನ್ ಪಿಳ್ಳೆ ಎನ್ನುವಂಥ ಈ ಒಂದು ಭಯಂಕರವಾದಂಥ ಕ್ರೂರರಿದ್ದಾರೆ. ಇವರ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಸ್ಪಷ್ಟವಾಗಿ ಇವರ ಮನಸ್ಸಿನಲ್ಲಿ ಇರುವಂಥದ್ದು ಭಯಂಕರವಾದಂಥ ಕ್ರೂರವಾದಂಥ ಕೆಲಸಗಳು, ಕ್ರೂರವಾದಂಥ ಆಲೋಚನೆಗಳು ಎನ್ನುವಂಥದ್ದು ಇವರು ಮಾಡಿದಂಥ ಕೆಲಸಗಳಲ್ಲಿ ಗೊತ್ತಾಗುತ್ತೆ. ಇವ್ರು ಏನು ಕೆಲಸಗಳನ್ನು ಮಾಡಿದ್ರೋ ಇವ್ರ ಮನಸ್ಸಿನಲ್ಲಿ ಇದ್ದಿದ್ದು ಎಂಬುದಾಗಿ ಗೊತ್ತಾಗುತ್ತೆ. ಅಂದರೆ ಇಂಥ ಒಂದು ಭಯಂಕರವಾದಂಥ ಕೃತ್ಯಗಳನ್ನು ನಡೆಸಿ ಈ ಮನುಷ್ಯನು ಈ ರೀತಿಯಾಗಿ ಮೆರೀತಾನೆ ಅಂದರೆ ಇವನಲ್ಲಿ ಪಾಪ ಎನ್ನುವಂಥದ್ದು ಮೂಲ, ಇವನ ಪಾಪಕ್ಕೆ ಮೂಲ ಎಲ್ಲಿದೆ ಅಂದರೆ ಇವನ ಮನಸ್ಸಿನಲ್ಲಿರುವಂಥ ಆಲೋಚನೆಗಳು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಇವನ ಮನಸ್ಸಿನಲ್ಲಿರುವಂಥ ಆಲೋಚನೆಗಳು ಈ ರೀತಿಯಾಗಿ ಕೆಟ್ಟದಾಗಿರುವಂಥ ಕಾರಣವೇ ಇವರು ಸಮಾಜಕ್ಕೆ ಈ ರೀತಿಯಾಗಿ ಹಾನಿ ಮಾಡಿದ್ದಾರೆ, ಮನುಷ್ಯನಿಗೆ ಈ ರೀತಿಯಾಗಿ ಹಾನಿ ಮಾಡಿದ್ದಾರೆ. ಆದರೆ ದೇವರು ಅದಕ್ಕೆ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಮನುಷ್ಯನ ಆಲೋಚನೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೊಬ್ಬ ಅಪರಾಧಿ ಸಿಕ್ಕಿದ ಅಂದ್ಕೊಳ್ಳಿ, ಆತನಿಗೆ ತಕ್ಷಣವೇ ಶಿಕ್ಷೆಯನ್ನು ಕೊಡದೆ ಆತನಿಗೆ ವಿಚಾರಣೆಗೆ ಒಳಪಡಿಸ್ತಾರೆ. ಏನಕ್ಕೋಸ್ಕರ ವಿಚಾರಣೆಗೆ ಒಳಪಡಿಸ್ತಾರೆ? ಅವರ ಮನಸ್ಸಿನಲ್ಲಿ ಏನಿದೆಯೋ ಅದು ಗೊತ್ತಿಲ್ಲದೆ ಇರುವಂಥ ಕಾರಣ. ಆದರೆ ದೇವರಿಗೆ
ಎಲ್ಲವೂ ಗೊತ್ತಿರುವಂಥ ಕಾರಣ ಆತನ ಏನು ಮಾಡ್ತಾನೆ, ನೇರವಾಗಿ ಶಿಕ್ಷೆಯನ್ನು ಕೊಡ್ತಾನೆ. ಇದು ಮನುಷ್ಯನ ಕಾನೂನಿಗೂ ದೇವರ ಕಾನೂನಿಗೂ ಇರುವಂಥ ವ್ಯತ್ಯಾಸ. ಮತ್ತು ಯೋಬನ ಗ್ರಂಥ 34:23 ಗಮನಿಸಿ. ಆತನು ಮನುಷ್ಯನ ಮೇಲೆ ಹೆಚ್ಚು ಗಮನವಿಡುವುದು, ಮನುಷ್ಯನು ಆತನ ನ್ಯಾಯ ವಿಚಾರಣೆಗೆ ಬರುವುದು ಅವಶ್ಯವಿಲ್ಲ. ಬಹು ಹೆಚ್ಚು ಗಮನವಿಡುವುದು. ಮತ್ತೆ ಓದೋದನ್ನ, ಆತನು ಮನುಷ್ಯನ ಮೇಲೆ ಹೆಚ್ಚು ಗಮನವಿಡುವುದು, ಮನುಷ್ಯನ ಮೇಲೆ ಹೆಚ್ಚು ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಯಾವುದೇ ಒಬ್ಬ ಅಪರಾಧಿ ಆಗಿರುವಂತವನನ್ನ ಶಿಕ್ಷೆಯನ್ನು ಕೊಡಬೇಕು ಅಂದ್ರೆ ಆತನನ್ನೇನು ವಿಚಾರಣೆ ಮಾಡಬೇಕಾಗಿಲ್ಲ ಅಂತ. ಯಾಕಂದ್ರೆ ಎಲ್ಲವನ್ನ ತಿಳಿದಂತನು ದೇವರು. 139ನೇ ಕೀರ್ತನೆ ಗಮನಿಸುವಂತದ್ದಾದ್ರೆ ಆತನು ನೀನು ಕೂತುಕೊಳ್ಳುವುದು, ಹೇಳುವುದು, ನೀನು ಮಾಡುವಂತ ಆಲೋಚನೆ, ನಿನ್ನ ಮಾತು ನಿನ್ನ ನಾಲಿಗೆಗೆ ಬರುವುದಕ್ಕಿಂತ ಮೊದಲೇ ನನಗೆ ಗೊತ್ತು ಎಂಬುದಾಗಿ ದೇವರು ಹೇಳಿದ್ದಾನೆ. ಮಾಟ ನೀನು ನಾಲ್ಕು ರಾಕ ಮುನುಪೆ ಅದಿ ನಾಲ್ಕು తెలుసు ಎಂಬುದಾಗಿ ಗಮನಿಸಿ. ಮನುಷ್ಯನು ಯಾವುದೋ ಒಂದು ಆಲೋಚನೆಯನ್ನು ಮಾಡ್ತಾನೆ, ತರುವಾಯ ಅದನ್ನು ಮಾತಾಡ್ಬೇಕೆಂಬುದಾಗಿ ಅಂದುಕೊಳ್ತಾನೆ. ಆದ್ರೆ ದೇವರಲ್ಲಿ ಏನು ಹೇಳ್ತಾ ಇದ್ದಾನೆ, ನಿನ್ನ ಮಾತು ನಿನ್ನ ನಾಲಿಗೆಗೆ ಬರುವುದಕ್ಕಿಂತ ಮೊದಲೇ ನೀನು ಏನು ಮಾತನಾಡ್ತೀವಿ ಎಂಬುದಾಗಿ ಗೊತ್ತು ಎಂಬುದಾಗಿ ಅಂದುಕೊಳ್ತಾ ಇದ್ದಾನೆ. ಅಂದ್ರೆ ಮನುಷ್ಯನನ್ನ ದೇವರು ಇನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾನೆ, ತಿಳ್ಕೊಂಡಿದ್ದಾನೆ ಒಂದ್ಸರಿ ಆಲೋಚನೆ ಮಾಡಿ. ಆಗಿರುವಂಥ ಕಾರಣ ಯಾವುದೇ ಒಬ್ಬ ಅಪರಾಧಿಯನ್ನ ಈ ಕಾನೂನು ವಿಚಾರಿಸುವಂಥ ರೀತಿಯಲ್ಲಿ, ವಿಚಾರಣೆ ಮಾಡುವಂಥ ರೀತಿಯಲ್ಲಿ ದೇವರು ವಿಚಾರಣೆ ಮಾಡಬೇಕಾಗಿಲ್ಲ. ಅವನ ಮನಸ್ಸು ಬಟ್ಟ ಬಯಲಾಗಿ ದೇವರಿಗೆ ಕಾಣುವಂಥ ಕಾರಣ ಡೈರೆಕ್ಟ್ ಆಗಿ ಆತನ ಶಿಕ್ಷೆಯನ್ನು ಕೊಡ್ತಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ದೇವರ ಕಾನೂನುಗಳ ವಿಷಯದಲ್ಲಿ ತಿಳಿದುಕೊಳ್ಬೇಕು. ಮನುಷ್ಯನ ಕಾನೂನುಗಳಿಗೂ ದೇವರ ಕಾನೂನುಗಳಿಗೂ ಏನು ವ್ಯತ್ಯಾಸ ಎನ್ನುವಂಥದ್ದು ಇದೆಯೋ ಅದನ್ನ ಗಮನಿಸಿ. ಅಂದ್ರೆ ಈ ಒಂದು ಪಾಪವನ್ನು ಮಾಡಿದಂಥವರಿಗೆ ದೇವರು ವಿಚಾರಣೆಯನ್ನ ಮಾಡದೆ ಯಾವ ಒಂದು ಕಾನೂನಿನ ವಿಷಯದಲ್ಲಿ ಶಿಕ್ಷೆಯನ್ನು ವಿಧಿಸ್ತಾನೆ ಆಲೋಚನೆ ಮಾಡಿ. ದೇವರು ಮನುಷ್ಯನನ್ನ ತಪ್ಪು ಮಾಡಿದಂಥ ಮನುಷ್ಯನನ್ನ ವಿಚಾರಣೆಯನ್ನ ಮಾಡದೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ವಿಧಿಸ್ತಾನೆ. ಒಂದ್ಸಾರಿ ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27-28 ಗಮನಿಸಿ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಬಾರದು ಎಂಬುದಾಗಿ ನೀವು ಕೇಳಿದ್ದೀರಾ ಅಷ್ಟೇ. ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಆ ರೀತಿಯಾಗಿ ಆಜ್ಞೆ ಇದೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಆದ್ರೆ ನಾನು ಹೇಳುವಂಥದ್ದು ಏನು ಅಂದ್ರೆ, ಪರಸ್ತ್ರೀಯನ್ನ ನೋಡಿ ಮೋಹಿಸುವ ಪ್ರತಿಯೊಬ್ಬನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಯಾವುದೇ ಒಬ್ಬ ಮನುಷ್ಯನು ಈ ಕಾನೂನಿನ ದೃಷ್ಟಿಯಲ್ಲೂ ಕೂಡ ಯಾವುದೇ ಒಬ್ಬ ಮನುಷ್ಯನು ಹೋಗಿ ಇನ್ನೊಬ್ಬ ಒಂದು ಸ್ತ್ರೀ ಜೊತೆಯಲ್ಲಿ ಇಲ್ಲ ಒಂದು ಸ್ತ್ರೀ ಪುರುಷನ ಜೊತೆಯಲ್ಲಿ ಅನ್ಯರ ಜೊತೆಯಲ್ಲಿ ಸೇರಿದ್ರೆ ಅದು ಅಪರಾಧ, ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ. ಆದರೆ ದೇವರಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನೀನು ತಪ್ಪನ್ನು ಮಾಡಬೇಕೆನ್ನುವಂಥ ಆಲೋಚನೆ ನಿನ್ನ ಮನಸ್ಸಿಗೆ ಬಂದಿದೆಯಾ, ನೀನು ಅಪರಾಧಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಗಮನಿಸಿ. ಅಂದ್ರೆ ನೀನು ಈ ಆಲೋಚನೆಯನ್ನು ಕೂಡ ಮಾಡಬಾರ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನೀನು ಈ ರೀತಿಯಾಗಿ ತಪ್ಪನ್ನು ಮಾಡಿ ಸಿಗಾಕಿಕೊಂಡ್ರೆ ನಿನಗೆ ಶಿಕ್ಷೆ ನೀನು ಈ ರೀತಿಯಾಗಿ ಮಾಡಬಾರ್ದು ಎಂಬುದಾಗಿ ಈ ಕಾನೂನು ಹೇಳ್ತಾ ಇದೆ. ನಾನು ಹೇಳಿದ್ದೆ ಅರ್ಥ ಆಯ್ತಾ? ಆಲೋಚನೆಯನ್ನೇ ನೀನು ಕೆಟ್ಟ ಆಲೋಚನೆಯನ್ನೇ ಮಾಡಬಾರ್ದು ಎಂಬುದಾಗಿ ದೇವರ ಕಾನೂನು ಹೇಳಿದ್ರೆ, ನೀನು ಕೆಟ್ಟ ಕೆಲಸವನ್ನು ಮಾಡಬಾರ್ದು ಎಂಬುದಾಗಿ ಈ ಕಾನೂನು ಹೇಳ್ತಾ ಇದೆ. ಅಂದ್ರೆ ಆಲೋಚನೆ ಬಂದ ಮೇಲೆ ತಾನೇ ಕಾರ್ಯರೂಪ ಬರೋದು. ಆಗಿರುವಂತ ಕಾರಣ ಯಾವುದು ಶ್ರೇಷ್ಠ ಇದರಲ್ಲಿ? ಆಲೋಚನೆ ಮಾಡದೇ ಇರುವಂಥದ್ದು ಶ್ರೇಷ್ಠವ, ತಪ್ಪು ಮಾಡದೇ ಇರುವಂಥದ್ದು ಶ್ರೇಷ್ಠವ? ಆಲೋಚನೆಯನ್ನು ಮಾಡದಲೇ ಇರುವಂಥದ್ದೇ ಶ್ರೇಷ್ಠ. ಯಾಕಂದ್ರೆ ಆಲೋಚನೆ ಬಂದ ಮೇಲೆ ಕಾರ್ಯರೂಪ ಎನ್ನುವಂಥದ್ದು ಬರೋದು. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9-10 ಗಮನಿಸಿ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಮುಂದೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕಂತ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರೇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಮನಸ್ಸಿನಲ್ಲಿರುವಂತಹ ಆಲೋಚನೆ ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಿಲ್ಲ. ಇವತ್ತು ನ್ಯಾಯಾಧೀಶರು ತೀರ್ಪನ್ನು ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಆ ಒಬ್ಬ ಅಪರಾಧಿಯ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿದೆಯಾ? ಇಲ್ಲ. ಆದರೆ ದೇವರಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಏನಿದೆ ಆಲೋಚನೆ
ಅದನ್ನೆಲ್ಲವನ್ನ ತಿಳಿದಂಥ ದೇವರಾಗಿದ್ದಾನೆ. ಅಂದರೆ ಮನುಷ್ಯನು ಮಾಡ್ತಿರುವಂಥ ಒಂದು ತಪ್ಪುಗಳಿಗೆ ಕೇಂದ್ರ ಸ್ಥಾನ ಎಲ್ಲಿ ಇದೆಯೋ ಎನ್ನುವಂಥದ್ದನ್ನೇ ದೇವರು ಹಿಡಿದು ಈ ಒಂದು ತಪ್ಪುಗಳಿಗೆ ಕಾರಣ ಏನೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅದೇ ನಿನ್ನ ಆಲೋಚನೆ, ನೀನು ಆಲೋಚನೆ ಮಾಡ್ತಾ ಇದೆಯಾ, ಅದೇ ತಪ್ಪು ಎಂಬುದಾಗಿ ಹೇಳ್ತಾ ಇದ್ದೇನೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21, 22, 23 ಗಮನಿಸಿ. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನ ಒಳಗಿಂದ ಸುಳ್ಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಗಮನಿಸಿ, ಮನುಷ್ಯನೇ ನಿನ್ನ ಮನಸ್ಸಿನೊಳಗಿಂದ ಇವು ಹೊರಡುತ್ತೆ. ಕೆಟ್ಟ ಆಲೋಚನೆಗಳು ಹೊರಡುತ್ತೆ. ವ್ಯಭಿಚಾರ ಮಾಡಬೇಕೆನ್ನುವಂಥ ಆಲೋಚನೆ, ಕಳ್ಳತನ ಮಾಡಬೇಕೆನ್ನುವಂಥ ಆಲೋಚನೆ, ಕೊಲೆ ಮಾಡಬೇಕೆನ್ನುವಂಥ ಆಲೋಚನೆ, ಈ ರೀತಿಯಾಗಿ ನಿನಗೆ ಆಲೋಚನೆ ಬರಬಾರದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆದರೆ ಮನುಷ್ಯನ ಮನಸ್ಸನ್ನು ನೋಡಿದಂಥ ದೇವರು ಇದನ್ನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಆದಿಕಾಂಡದಲ್ಲೇ 6ನೇ ಅಧ್ಯಾಯದಲ್ಲಿ 1ನೇ ವಚನಗಳಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಕಾಣುತ್ತೆ. ಮನುಷ್ಯನು ಆಲೋಚಿಸುವಂಥದ್ದೆಲ್ಲವೂ ಕೂಡ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ಅಂತ. ಅಂದರೆ ಮನುಷ್ಯನ ಆಲೋಚನೆ ಏನು ಮಾಡ್ತಾ ಇದ್ದಾನೆ ಅದನ್ನು ನೋಡ್ತಾನೆ ದೇವರು. ಇವತ್ತು ನಾವೇನೋ ದೇವರಿಗೆ ಕೊಡುವಂಥ ವಿಷಯದಲ್ಲಿ ಆಗಿರ್ಬೋದು, ದೇವರ ಕೆಲಸವನ್ನು ಮಾಡುವಂಥ ವಿಷಯದಲ್ಲಿ ಆಗಿರ್ಬೋದು, ಬಲವಂತವಾಗಿ ಮಾಡ್ತಾ ಇದ್ದೀವ, ಇಲ್ಲ ಬೇಜವಾಬ್ದಾರಿಯಿಂದ ಏನಾದರೂ ಕೊಡ್ತಾ ಇದ್ದೀವ, ಕೊಡೋದಕ್ಕೆ ಮನಸ್ಸಿಲ್ಲದಂಥ ರೀತಿಯಲ್ಲಿ ಕೊಡ್ತಾ ಇದ್ದೀವ, ದೇವ್ರ ಕೆಲಸವನ್ನು ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವ, ದೇವರು ಇವೆಲ್ಲವನ್ನು ನೋಡ್ತಾನೆ. ಇವೆಲ್ಲವನ್ನು ನೋಡಿದಂಥ ದೇವರು ಯಾವ ರೀತಿಯಾಗಿ ಪ್ರತಿಫಲವನ್ನು ಕೊಡಬೇಕೋ ಆ ರೀತಿಯಾಗಿ ಪ್ರತಿಫಲವನ್ನು ಕೊಡ್ತಾನೆ. ಯಾಕಂದ್ರೆ ನಮ್ಮ ಮನಸ್ಸನ್ನು ತಿಳಿದಂಥ ದೇವರು ಆತನಾಗಿರುವಂಥ ಕಾರಣ ನಾವು ಎಚ್ಚರಿಕೆಯಿಂದ ಇರಬೇಕು. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಭೂಮಿ ಮೇಲೆ ಶಿಕ್ಷೆಯ ಒಂದು ತರುವಾಯ ದೇವರ ಶಿಕ್ಷೆಯಲ್ಲಿ ಬೀಳದಂಥ ರೀತಿಯಲ್ಲಿ ಮನುಷ್ಯನ ನೋಡ್ಕೋಬೇಕು. ಯಾಕೆಂತಂದ್ರೆ ಇವತ್ತೇನೋ ಅಪರಾಧವನ್ನು ಮಾಡ್ತಾನೆ ಅಂದ್ಕೊಳ್ಳಿ, ಕಾನೂನಿನ ಕಣ್ಣಿಗೆ ಕಾಣ್ತಾನೆ ಅಂದ್ಕೊಳ್ಳಿ, ಇಲ್ಲೇನೋ ಶಿಕ್ಷೆಯನ್ನು ಕೊಟ್ಟರೆ ಏನೋ 5 ವರ್ಷವೋ 10 ವರ್ಷವೋ ಮಹಾ ಅಂದ್ರೆ ಅವನ ಜೀವಿತ ಕಾಲದವರೆಗೆ ಏನಾದರೂ ಶಿಕ್ಷೆಯನ್ನು ಕೊಡ್ಬೋದು. ಆದರೆ ದೇವರು ಕೊಡುವಂಥ ಶಿಕ್ಷೆ ಯಾವ ರೀತಿಯಾಗಿರುತ್ತದೆ ಅಂದರೆ ಶಾಶ್ವತವಾದಂಥ ಶಿಕ್ಷೆ, ಯುಗಾಂತರಕ್ಕೂ ಕೂಡ ಇರುವಂಥ ಶಿಕ್ಷೆ. ಈ ತಾತ್ಕಾಲಿಕವಾದಂಥ ಶಿಕ್ಷೆಗೋಸ್ಕರನ ಮನುಷ್ಯನು ಏನೋ ಭಯಪಡೋದಕ್ಕಿಂತ ಹೆಚ್ಚಾಗಿ ಆ ಶಾಶ್ವತವಾದಂಥ ಶಿಕ್ಷೆಗೆ ಹೋಗದಂಥ ರೀತಿಯಲ್ಲಿ ಭಯಪಡಬೇಕು. ಅಂದರೆ ಮನುಷ್ಯನು ಇಲ್ಲಿ ತಪ್ಪನ್ನು ಮಾಡಬೇಕು, ಜೈಲಿಗೆ ಹೋಗ್ಬೇಕು ಅಂತ ಅಲ್ಲ ಈ ಮಾತಿನ ಅರ್ಥ. ಗಮನಿಸಿ, ಇಲ್ಲಿ ಮನುಷ್ಯನು ಅಪರಾಧವನ್ನು ಮಾಡಿದ್ರೆ ಈ ಕಾನೂನು ಕೊಡುವಂಥದ್ದು ಕ್ಷಣಿಕ ಕಾಲದ ಒಂದು ಶಿಕ್ಷೆ. ಆದರೆ ನಮ್ಮ ಆತ್ಮಕ್ಕೆ ದೇವರು ಕೊಡುವಂಥದ್ದು ಶಾಶ್ವತವಾದಂಥ ಶಿಕ್ಷೆ ಆಗಿರುವಂಥ ಕಾರಣ ನಾವು ಆ ಶಾಶ್ವತವಾದಂಥ ಶಿಕ್ಷೆಗೆ ಹೋಗುವುದಕ್ಕೆ ದೇವರ ಕೈಯಲ್ಲಿ ಬೀಳಬಾರ್ದು, ಅಪರಾಧವನ್ನು ಮಾಡಬಾರ್ದು, ಅಂದರೆ ಕೆಟ್ಟದನ್ನು ಆಲೋಚನೆ ಮಾಡಬಾರ್ದು ಎನ್ನುವಂಥದ್ದು ದೇವರ ಕಾನೂನು ಹೇಳುತ್ತೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಮನುಷ್ಯನು ತಪ್ಪನ್ನು ಮಾಡುವುದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂದರೆ ಮನುಷ್ಯನ ಕೋಪ. ಬಹಳ ಮಂದಿ ಹೇಳ್ತಿರ್ತಾರೆ ನನಗೆ ಬಹಳವಾದಂಥ ಕೋಪ ಇದೆ ಎಂಬುದಾಗಿ. ಅಂದರೆ ಕೋಪ ಮನುಷ್ಯನನ್ನು ಪಾಪಕ್ಕೆ ಗುರಿ ಮಾಡುತ್ತಾ, ಅಂದರೆ ಗುರಿ ಮಾಡುತ್ತಾ. ಅದಕ್ಕೆ ಒಂದು ಮಾತಿದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಎಂಬುದಾಗಿ ಎಫೆಸ ಗ್ರಂಥದಲ್ಲಿ. ಅಂದರೆ ಕೋಪ ಬಂದಿದ ಮೇಲೆ ಪಾಪ ನಡೆಯುತ್ತೆ. ನೀನು ಕೋಪ ಬಂದಿದೆಯಾ, ಅವಾಗಲೂ ಕೂಡ ನೀವು ಪಾಪ ಮಾಡಬೇಡ ಎಂಬುದಾಗಿ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಗಮನಿಸಿ, ಅಂದರೆ ಕೋಪವೇ ಪಾಪಕ್ಕೆ ಕಾರಣ. ಈ ಒಂದು ಕೋಪದ ವಿಷಯದಲ್ಲಿ ಯಾವ ರೀತಿಯಾಗಿ ಕೋಪವನ್ನು ತಗ್ಗಿಸ್ಕೋಬೇಕು ಎನ್ನುವಂಥ ವಿಚಾರದಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ಬರೆಯುತ್ತಾ ಏನು ಹೇಳ್ತಾ ಇದನ್ನು ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಎಂತ ಮಾತಿದೆ ಗಮನಿಸಿ. ಕೋಪ ಎನ್ನುವಂಥದ್ದಕ್ಕೆ ಮೂಢರ ಎದೆಯಲ್ಲಿ ವಾಸ ಮಾಡುತ್ತೆ ಎಂಬುದಾಗಿ. ಅಂದರೆ ಸುಖವಾದಂಥ ನಿವಾಸವನ್ನು ಮಾಡುವಂಥದ್ದು. ಅಂದರೆ ತೆಲುಗು ಭಾಷೆಯಲ್ಲಿ ಇದೇ ಮಾತು ಏನು ಕಾಣುತ್ತೆ ಅಂತಂದ್ರೆ, ಅಂತರಿಂದ್ರಿಯ ಮುಲಂದು ಕೋಪಮು ಸುಖ ನಿವಾಸಮು చేయును. ಅಂದರೆ ಕೋಪ ಎನ್ನುವಂಥದ್ದು ಸುಖ ನಿವಾಸವನ್ನು ಮಾಡುತ್ತೆ ಎಂಬುದಾಗಿ ತೆಲುಗು ಭಾಷೆ ಬೈಬಲಲ್ಲಿ ಇದೆ. ಅಂದರೆ ಸುಖ ನಿವಾಸ ಮಾಡುವಂಥದ್ದು, ಕೋಪ ಎನ್ನುವಂಥದ್ದು ಸುಖ ನಿವಾಸ ಮಾಡುವಂಥದ್ದು ಅಂದರೆ ಏನಿದ್ರ ಅರ್ಥ ಏನು? ಇದರ ಅರ್ಥ ಏನಾಗಿರ್ಬೋದು ಅಂದರೆ, ಆ ಕೋಪಕ್ಕೆ ಅದರಟ್ಕದೆ ರೂಪಕಲ್ಪನೆಯನ್ನ
ರೂಪವನ್ನು ತೆಗೆದುಕೊಂಡು ಕೋಪ ಎನ್ನುವಂಥದ್ದು ಮನುಷ್ಯನಲ್ಲಿ ಇದ್ದುಕೊಂಡು ಭಯಂಕರವಾದಂಥ ಘೋರಾತಿ ಘೋರಗಳು ಭಯಂಕರವಾದಂಥ ಪಾಪಗಳು ನಡೆಯುವಂಥ ರೀತಿಯಲ್ಲಿ ಮಾಡುತ್ತೆ. ಪಾಪ ಎನ್ನುವಂಥದ್ದು ಕೋಪ ಎನ್ನುವಂಥದ್ದು ಮನುಷ್ಯನ ಎದೆಯಲ್ಲಿ ನೆಲೆಗೊಂಡು ಮನುಷ್ಯನಲ್ಲಿ ಇದ್ದುಕೊಂಡು ಭಯಂಕರವಾದಂಥ ಪಾಪಗಳನ್ನು ಮಾಡಿಸುತ್ತೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇಂಥ ಒಂದು ಕೋಪ ಹಾಗೆಯಾಗಿ ಮಾರ್ಪಟ್ಟು ಹಾಗೆ ಕಕ್ಷೆಯಾಗಿ ಮಾರ್ಪಟ್ಟು ಕೊನೆದಾಗ ಮನುಷ್ಯನನ್ನು ಕೊಲ್ಲುವಂಥ ರೀತಿಯಲ್ಲಿ ಹೋಗುತ್ತೆ. ಇವತ್ತು ಯಾವುದೊಬ್ಬ ಮನುಷ್ಯನ ಕೊಲ್ತಾರೆ ಅಂದರೆ ಏನರ್ಥ? ಆ ಮನುಷ್ಯನ ಮೇಲೆ ಇರುವಂಥ ಹಾಗೆ ಆ ಮನುಷ್ಯನ ಮೇಲೆ ಇವನಿಗಿರುವಂಥ ಕೋಪ, ಅದಕ್ಕೋಸ್ಕರವೇ ಬೇರೆ ಮನುಷ್ಯರನ್ನು ಬಿಟ್ಟು ಕೊಲೆ ಮಾಡಿಸುವಂಥದ್ದು, ಇವರೇ ಕೊಲ್ಲುವಂಥದ್ದು, ಆ ಮನುಷ್ಯನಿಗೆ ಹಾನಿ ಮಾಡುವಂಥದ್ದು, ಆ ಮನುಷ್ಯನನ್ನು ನೋಡಿದ್ರೆ ಸಹಿಸ್ತಲೇ ಇರುವಂಥದ್ದು. ಇಂಥದಕ್ಕೆಲ್ಲ ಕಾರಣ ಏನೋ ಗೊತ್ತಿದೆಯಾ? ಮನುಷ್ಯನ ಕೋಪ. ಮನುಷ್ಯನ ಕೋಪಕ್ಕೆ ಅಂದ್ರೆ ಮನುಷ್ಯನಲ್ಲಿರುವಂಥ ಈ ಒಂದು ಕೋಪಕ್ಕೆ ಪಾಪ ಎನ್ನುವಂಥದ್ದು ಬಂದ್ಬಿಡ್ತದೆ. ಪಾಪ ಎನ್ನುವಂಥದ್ದನ್ನು ಮಾಡಿಬಿಡ್ತಾನೆ. ಮನುಷ್ಯನಲ್ಲಿರುವಂಥ ಕೋಪ ಪಾಪವನ್ನು ಮಾಡಿಸುತ್ತೆ. ಗಮನಿಸಿ, ಆಗಿರುವಂಥ ಕಾರಣ ಕೋಪ ಪಡಬಾರದು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಎಫೆಸದವರಿಗೆ ಬರೆದ ಪುಸ್ತಕ 4:26 ವಚನದಲ್ಲಿ ಈ ಕೋಪದ ವಿಷಯದಲ್ಲಿ ದೇವರು ಹೇಳುವಂಥ ಎಚ್ಚರಿಕೆಯನ್ನು ಗಮನಿಸಿ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಅಂದ್ರೆ ಕೋಪ ಎನ್ನುವಂಥದ್ದು ಶರೀರದಲ್ಲಿ ಇದ್ರೆ ನೀನು ಪಾಪವನ್ನು ಮಾಡ್ತೀಯ. ಈ ಪಾಪಕ್ಕೆ ಸಂಬಳ ಮರಣ ಆಗಿರುವಂಥ ಕಾರಣ ನೀನು ಕೋಪ ಪಡಬೇಡ ಎಂಬುದಾಗಿ ಹೇಳ್ತಾ ಇದೆ. ಕೋಪ ಪಡಬೇಡ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ 4:12 ವಚನವನ್ನು ಗಮನಿಸಿ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಹಿಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಪ್ರಾಣ ಆತ್ಮಗಳನ್ನು ದೇವರ ಮಾತುಗಳು ಎಲ್ಲಿಗೆ ಹೋಗುತ್ತೆ? ಪ್ರಾಣ ಆತ್ಮಗಳನ್ನ, ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ ಹದವಾದದ್ದು. ಅಂದ್ರೆ ಒಬ್ಬ ಮನುಷ್ಯನನ್ನ ನೀನು ಅವನು ತಪ್ಪು ಮಾಡದಂಥ ರೀತಿಯಲ್ಲಿ ಆತನನ್ನ ಬಂಧಿಸುವಂತ, ಒಬ್ಬ ಮನುಷ್ಯನನ್ನ ತಪ್ಪು ಮಾಡದಂಥ ರೀತಿಯಲ್ಲಿ ಒಬ್ಬ ಪಾಪಿಯನ್ನ ನೀತಿ ಮಾರ್ಗಕ್ಕೆ ಮಾರ್ಪಡಿಸುವಂತ ಒಂದು ಶಕ್ತಿ ದೇವರ ಮಾತುಗಳಿಗೆ ಮಾತ್ರವೇ ಇದೆ. ಯಾಕಂದ್ರೆ ಮನುಷ್ಯನ ಕಾನೂನುಗಳು ಒಬ್ಬ ಮನುಷ್ಯನ ಅಂತರೇಂದ್ರಿಯಕ್ಕೆ ತೂರಿ ಹೋಗಲ್ಲ. ಆದ್ರೆ ದೇವರ ಮಾತುಗಳು ಮನುಷ್ಯನ ಅಂತರೇಂದ್ರಿಯಗಳಿಗೆ ತೂರಿ ಹೋಗುತ್ತೆ. ಯಾವ ರೀತಿಯಾಗಿ ಅಂತೀರಾ? ಇವತ್ತು ಭೂಮಿ ಮೇಲೆ ಅಪರಾಧಿಗಳಾಗಿದ್ದಂಥವರಾಗಿರ್ಬೋದು, ಪಾಪದಿಂದ ಇದ್ದಂಥವರಾಗಿರ್ಬೋದು, ಯೇಸು ಕ್ರಿಸ್ತನ ಮಾತುಗಳನ್ನು ನಂಬಿಕೊಂಡು ಬದಲಾಗಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತನ ಮಾತುಗಳಿಗೆ ತಕ್ಕಂತೆ ಅವರು ಬದಲಾಗಿ ಪಾಪಗಳನ್ನು ಬಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಯೇಸು ಕ್ರಿಸ್ತನ ಮಾತುಗಳೇ ಕಾರಣ, ದೇವರ ಮಾತುಗಳೇ ಕಾರಣ. ದೇವರ ಮಾತುಗಳು, ಯೇಸು ಕ್ರಿಸ್ತನ ವಾಕ್ಯಗಳು ತುಂಬಿರುವಂತ, ಆ ಮಾತುಗಳು ತುಂಬಿರುವಂತ ಬೈಬಲ್ ಇರುವಂತ ಮಾತುಗಳೇ ಕಾರಣ. ಅಂದ್ರೆ ಬೈಬಲ್ನ ಇಟ್ಕೊಂಡು ಎಷ್ಟೋ ಜನ ಮಾರ್ಪಟ್ಟು ಹೋಗಿದ್ದಾರೆ ಈ ಭೂಪ್ರಪಂಚದಲ್ಲಿ. ವಾಸ್ತವದಲ್ಲಿ ಅಂದ್ರೆ ಪ್ರೆಸೆಂಟ್ ಆಗಿ ಅಂತಂದ್ರೆ ಹೌದು, ಇವತ್ತಿಗೂ ಕೂಡ ಮಾರ್ಪಟ್ಟಿದ್ದಾರೆ, ಮುಂದೆಯೂ ಕೂಡ ಮಾರ್ಪಡ್ತಾರೆ, ಹಿಂದೆಯೂ ಕೂಡ ಮಾರ್ಪಟ್ಟಿದ್ದಾರೆ. ಇದಂತೂ ಖಚಿತವಾದಂಥ ಸತ್ಯ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಪಾಪಿಯನ್ನು ಬದಲಾಯಿಸುವಂಥ ಶಕ್ತಿ ಒಂದು ದೇವರ ಮಾತಿಗೆ ಮಾತ್ರವೇ ಇದೆ ಹೊರತು ಇನ್ಯಾವುದಕ್ಕೂ ಕೂಡ ಇಲ್ಲ. ಯಾವುದಕ್ಕಾದ್ರೂ ಒಂದು ವೇಳೆ ಇದೆ ಅಂತಂದ್ರೆ ಅದು ತಪ್ಪು. ಯಾಕಂದ್ರೆ ಕಾನೂನಿಗೆ ಇಲ್ಲ. ಯಾವ ರೀತಿಯಾಗಿ ಹೇಳ್ಬೋದಾ ಈ ಮಾತನ್ನ? ಯಾಕಂದ್ರೆ ಕಾನೂನಿಗೆ ಭಯಪಟ್ಟು ತಪ್ಪನ್ನು ಮಾಡದಂಥ ರೀತಿಯಲ್ಲಿ, ಪಾಪವನ್ನು ಮಾಡದಂಥ ರೀತಿಯಲ್ಲಿ ಎಲ್ಲ ಮನುಷ್ಯರು ಇದ್ದಾರ? ಯಾರು ತಪ್ಪನ್ನು ಮಾಡ್ತಾ ಇಲ್ವಾ? ಆಲೋಚನೆ ಮಾಡಿ. ಮನುಷ್ಯನ ತಪ್ಪುಗಳ ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪು ಎಂಬುದಾಗಿ ಮಾಡ್ತಲೇ ಇದ್ದಾನೆ ಅಂದರೆ ಈ ಕಾನೂನು ಮನುಷ್ಯನನ್ನು ಕಾಪಾಡ್ತಾ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನವನ್ನು ಒಂದು ಗಮನಿಸಿ. 2ರಿಂದ ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಆ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ? ಗಮನಿಸಿ, ಎಂತ ಕುತಂತ್ರವೋ ಇದು.
ವ್ಯಭಿಚಾರ ಮಾಡ್ತಿದ್ದಂಥ ಸ್ತ್ರೀಯನ್ನ ಇವರು ನೋಡಿದರಂತೆ ತೆಗೆದುಕೊಂಡು ಬಂದಿದ್ದಾರೆ. ಈಕೆ ಜೊತೆಯಲ್ಲಿ ವ್ಯಭಿಚಾರದಲ್ಲಿದ್ದಂಥ ಆ ಪುರುಷನಲ್ಲಿ ಒಂದು ವೇಳೆ ಅವರು ನ್ಯಾಯವಂತರಾಗಿದ್ದರೆ ಇಬ್ಬರನ್ನು ತರಬೇಕಾಯ್ತು ತಾನೆ. ಆದರೆ ಆ ಥರನ ಬಿಟ್ಟಿದ್ದಾರೆ, ಈಕೆಯನ್ನು ಮಾತ್ರವೇ ತೆಗೆದುಕೊಂಡು ಬಂದಿದ್ದಾರೆ. ವ್ಯಭಿಚಾರವನ್ನು ಇಬ್ಬರು ಮಾಡ್ತಾರ ಇಲ್ಲ ಒಬ್ಬರೇ ಮಾಡ್ತಾರ? ಆಲೋಚನೆ ಮಾಡಿ. ಅಂದರೆ ಅನ್ಯಾಯದ ದೃಷ್ಟಿಯಿಂದ ತೆಗೆದುಕೊಂಡು ಬಂದಿದ್ದಾರೆ ಈಕೆಯನ್ನ. ಅನ್ಯಾಯದ ದೃಷ್ಟಿಯಲ್ಲಿ ಈಕೆಯಿಂದ ತೆಗೆದುಕೊಂಡು ಬಂದಿದ್ದಾರೆ. ಕಲ್ಲನ್ನು ಎಷ್ಟು ಕೊಲ್ಲಬೇಕು ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಐತೆ ಎಂಬುದಾಗಿ ಇವರೇ ಹೇಳ್ತಾ ಇದ್ದಾರೆ. ಆದ್ರೆ ಇವರೇ ಹೋಗಿ ಏನಾದ್ರು ಕೊಂದಾಕಿದ್ದಾರೆ ಅಂತ ಅಂದ್ರೆ ಯೇಸು ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಬಂದು ನೀನೇನು ಹೇಳ್ತೀಯ ಇದ್ರ ವಿಷಯದಲ್ಲಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ ಮೇಲೂ ಕೂಡ ತಪ್ಪನ್ನು ಹೊರಿಸ್ಬೇಕು ಅನ್ನುವಂಥ ಆಲೋಚನೆಗಳಿಂದ. ಆದರೆ ಯೇಸು ಕ್ರಿಸ್ತನ ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ನಿಮ್ಮಲ್ಲಿ ಯಾರು ತಪ್ಪಿತಸ್ಥರಿಲ್ವೋ, ಯಾರು ತಪ್ಪನ್ನು ಮಾಡಿಲ್ವೋ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹೊಡೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಆ ಒಂದು ಸ್ತ್ರೀಯನ್ನ ಬಿಟ್ಟು ಹೊರಗಡೆ ಹೋಗಿದಾರ ಎಂಬುದಾಗಿ ನೋಡಿದ್ರೆ ಹೊರಗಡೆ ಹೋಗಿದ್ದಾರೆ. ಅಂದ್ರೆ ಗಮನಿಸಿ, ಯೇಸು ಕ್ರಿಸ್ತನಲ್ಲಿ ಏನ್ ಹೇಳ್ತಾ ಇದ್ದಾನೆ? ಅಮ್ಮ ಎಂಬುದಾಗಿ ಕರೀತಾ ಇದ್ದಾನೆ. ಆ ಒಂದು ವ್ಯಭಿಚಾರದ ಸ್ತ್ರೀಯನ್ನ ಅಮ್ಮ ಎಂಬುದಾಗಿ ಕರೀತಾ ಇದ್ದಾನೆ. ಈ ಲೋಕದಲ್ಲಿ ಆ ಒಂದು ಮನುಷ್ಯರು ಕೊಲ್ಲಬೇಕು ಎಂಬುದಾಗಿ ಒಂದು ದುಷ್ಟ ದೃಷ್ಟಿಯಿಂದ ನೋಡಿದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ? ಆಕೆಯನ್ನ ಮಾರ್ಪಡಿಸ್ಬೇಕನ್ನುವಂಥ ದೃಷ್ಟಿಯಿಂದ ಯೇಸು ಕ್ರಿಸ್ತನ ನೋಡ್ತಾ ಇದ್ದಾನೆ. ಅಂದ್ರೆ ದೇವರ ಆಲೋಚನೆ ಇದೆ ಏನಿದೆ? ಎಲ್ಲ ಮನುಷ್ಯರು ಕೂಡ ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಮಾಡಿದಂಥವ್ರೆ. ಒಂದು ವ್ಯಭಿಚಾರ ಆಗಿರ್ಬೋದು, ಒಬ್ರು ವ್ಯಭಿಚಾರ ಮಾಡಿರ್ಬೋದು, ಒಬ್ರು ಕಳ್ಳತನ ಮಾಡಿರ್ಬೋದು, ಇನ್ನೊಬ್ರು ಸುಳ್ಳುನೇ ಹೇಳಿರ್ಬೋದು, ಒಬ್ಬರು ಮೋಸ ಮಾಡಿರ್ಬೋದು. ಆದ್ರೆ ಯಾವುದೋ ರೀತಿಗೂ ಎಲ್ಲ ಮನುಷ್ಯರು ಕೂಡ ಪಾಪಿಗಳೇ ಆಗಿರುವಂತ ಕಾರಣ ಎಲ್ಲರೂ ಕೂಡ ಮಾರ್ಪಟ್ಟು ಬದುಕಬೇಕು ಎನ್ನುವಂಥದ್ದು ದೇವರ ಆಲೋಚನೆ, ದೇವರ ಆಸೆ. ಆದರೆ ಏನೋ ನಾವೇ ಭಕ್ತರು ಎನ್ನುವಂಥ ರೀತಿಯಲ್ಲಿ ಏನೋ ಕಡಿಮೆ ಅಪರಾಧವನ್ನು ಮಾಡಿದಂಥವ್ರು ಆಗಿರ್ಬೋದು ಇವ್ರು ಏನು ಹೇಳ್ತಾ ಇದ್ದಾರೆ? ಈಕೆ ಅಪರಾಧಿ, ಕೊಲ್ಲಬೇಕು ಎಂಬುದಾಗಿ ಸಿದ್ಧಪಡ್ತಾ ಇದ್ದಾರೆ. ಗಮನಿಸಿ, ಆಗಿರುವಂಥ ಕಾರಣ ಇಲ್ಲಿ ಯೇಸು ಕ್ರಿಸ್ತನು ಏನನ್ನ ಕಲಿಸ್ತಾ ಇದ್ದಾನೆ ಅಂದ್ರೆ ಆಕೆಗೆ ಶಿಕ್ಷೆಯನ್ನು ಕೊಟ್ಟರೆ ಮಾರ್ಪಡದಲೇ ಇರ್ಬೋದು. ಆದರೆ ಆಕೆಯನ್ನು ಕ್ಷಮಿಸಿ ನೀನು ಮತ್ತೆ ತಪ್ಪನ್ನ ಮಾಡಬೇಡ ಎನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟರೆ ಆಕೆ ಮಾರ್ಪಡ್ಬೋದು ಎನ್ನುವಂಥ ಆಲೋಚನೆಯಿಂದಲೇ ಶಿಕ್ಷೆಯನ್ನು ಕೊಡದೆ ಆಕೆ ಮಾರ್ಪಡಿಸಿದ್ದಾನೆ. ಯಾಕಂದ್ರೆ ಆ ಪಾಪಿಗಳಿಗೆ, ಅಲ್ಲಿದ್ದಂಥ ಜನಗಳಿಗೆ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಇಲ್ದಲೇ ಇರ್ಬೋದು. ಯಾಕಂದ್ರೆ ಅವರು ತಪ್ಪು ಮಾಡಿರುವಂಥ ಕಾರಣ, ಯಾಕಂದ್ರೆ ಅವರು ಅವರಿಂದ ಹೊರಟೋಗಿದ್ದಾರೆ ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಆದರೆ ಮಹಾಪರಿಷದನಾದಂಥ ಯೇಸು ಕ್ರಿಸ್ತನು ಯಾವ ತಪ್ಪನ್ನು ಮಾಡಿದ್ದಾನೆ? ಆತನ ತಪ್ಪನ್ನು ಮಾಡಿಲ್ಲ. ಶಿಕ್ಷೆ ಕೊಡುವಂಥ ಅಧಿಕಾರ ಆತನಿಗಿದೆಯಾ? ಇದೆ. ಆದರೆ ಅಂಥ ಅಧಿಕಾರ ಇರುವಂಥ ಯೇಸು ಕ್ರಿಸ್ತನು ಕೂಡ ಶಿಕ್ಷೆ ಕೊಡದಂಥ ರೀತಿಯಲ್ಲಿ ಆಕೆಯನ್ನು ಮಾರ್ಪಡಿಸ್ಬೇಕು ಎಂಬುದಾಗಿ ನೋಡಿದ್ದಾನೆ ಅಂತ ಅಂದ್ರೆ ದೇವರ ಕಾನೂನುಗಳು ಯಾವ ರೀತಿಯಾಗಿದೆ ಅಂದ್ರೆ ಮನುಷ್ಯನು ಮಾರ್ಪಡಬೇಕು. ಮನುಷ್ಯನೇನು ತಪ್ಪು ಆಲೋಚನೆಯನ್ನು ಕೂಡ ಮಾಡಬಾರ್ದು. ಮನುಷ್ಯನೇ ನೀನು ತಪ್ಪು ಆಲೋಚನೆಯೇ ಮಾಡಬಾರ್ದು. ನೀನು ಯಾವತ್ತಿಗೂ ಕೂಡ ಕೆಟ್ಟದನ್ನ ಆಲೋಚನೆ ಮಾಡಬಾರ್ದು. ಒಬ್ಬ ಮನುಷ್ಯನ ವಿಷಯದಲ್ಲಿ ಒಳ್ಳೆಯದನ್ನ ಆಲೋಚನೆ ಮಾಡಬೇಕು. ದೇವರ ವಿಷಯದಲ್ಲಿ ಯಾವತ್ತಿಗೂ ಕೂಡ ನೀನು ದೇವರ ಕಾರ್ಯಗಳನ್ನು ಆಲೋಚನೆ ಮಾಡ್ತಾ ದೇವರಿಗೋಸ್ಕರ ಬದುಕಬೇಕು. ಅವಾಗಲೂ ನೀನು ಸಮಾಜದಲ್ಲಿ ಯಾವ ಅಪರಾಧವನ್ನು ಮಾಡದಂಥ ರೀತಿಯಲ್ಲಿ ಬದುಕ್ತೀಯ, ಅದು ದೇವರ ಕಾನೂನುಗಳು. ಆದರೆ ಮನುಷ್ಯನ ಕಾನೂನುಗಳು ಹೇಗಿದೆಯಾ, ಯಾವ ರೀತಿಯಾಗಿದೆಯಾ ಆಲೋಚನೆ ಮಾಡಿ. ಮನುಷ್ಯನನ್ನ ಸರಿಯಾದಂಥ ರೀತಿಯಲ್ಲಿ ನೀತಿ ಮಾರ್ಗದಲ್ಲಿ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾನೂನುಗಳನ್ನು ಕೆಲವು ರಾಜಕೀಯ ವ್ಯಕ್ತಿಗಳು ಕೊಂಡುಕೊಂಡಿದ್ದಾರೆ. ದುಡ್ಡಿರುವಂಥವ್ರು ಕೊಂಡುಕೊಳ್ತಾರೆ. ದುಡ್ಡಿರುವಂಥವ್ರಿಗೆ ಒಂದು ನ್ಯಾಯ, ದುಡ್ಡಿಲ್ಲದೆ ಇರುವಂಥವ್ರಿಗೆ ಇನ್ನೊಂದು ನ್ಯಾಯ. ಗಮನಿಸಿ, ಈ ಒಂದು ಕಾನೂನು ಯಾವ ರೀತಿಯಾಗಿದೆಯೋ ಅಂತ ಅಂದರೆ ಆಗಿರುವಂಥ ಕಾರಣ ದೇವರ ಮಾತು ಅಲ್ದಲೇನೆ ಬೇರೆ ಯಾವುದಾದ್ರೂ ಮನುಷ್ಯನನ್ನು ಮಾರ್ಪಡಿಸುವಂಥ ಕಾರ್ಯ ಇದೆ ಅಂದರೆ ಅದು ತಪ್ಪು. ಮನುಷ್ಯನನ್ನು ಮಾರ್ಪಡಿಸುವಂಥ, ಮನುಷ್ಯನ ಅಪರಾಧ ಮಾಡದಂಥ ರೀತಿಯಲ್ಲಿ ತಡೆಯುವಂಥ ಒಂದು ಶಕ್ತಿ ದೇವರ ಮಾತುಗಳಿಗೆ ಮಾತ್ರವೇ ಇದೆ. ಗಮನಿಸಿ ಈ ಒಂದು ವಿಷಯವನ್ನು. ಮನುಷ್ಯನ ಅಪರಾಧವನ್ನು ಮಾಡಿ ಅವನು ಮಾಡಿದಂಥ ಅಪರಾಧಕ್ಕೆ ಸಾಕ್ಷಿ ಆಧಾರಗಳು ಸಿಕ್ಕಿದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಆಗ್ತಾನೆ ಮನುಷ್ಯನು. ಆದರೆ ಒಬ್ಬ ಮನುಷ್ಯನು ಕೆಟ್ಟದ್ದನ್ನು ಆಲೋಚನೆ ಮಾಡಿದ್ರೇ ಸಾಕು, ದೇವರ ದೃಷ್ಟಿಯಲ್ಲಿ ಅಪರಾಧಿ ಆಗ್ತಾನೆ. ಆಗಿರುವಂಥ ಕಾರಣ ಈ ಒಂದು ಮನುಷ್ಯನ ಕಾನೂನುಗಳಿಗೂ ದೇವರ ಕಾನೂನುಗಳಿಗೂ ವ್ಯತ್ಯಾಸವನ್ನು ನೋಡುವಂಥದ್ದಾದರೆ ದೇವರ ಕಾನೂನೇ ಶ್ರೇಷ್ಠವಾದಂಥದ್ದು. ಈ ಕಾನೂನನ್ನು ಪಾಲಿಸೋದಕ್ಕಿಂತ ಹೆಚ್ಚಿನದಾಗಿ ದೇವರ ಕಾನೂನನ್ನೇ ಮನುಷ್ಯನ ಪಾಲಿಸಬೇಕು. ಯಾಕೆಂತಂದ್ರೆ ಈ ಕಾನೂನು ಮನುಷ್ಯನ ಅಪರಾಧ ಮಾಡಿದ ಮೇಲೆ ಹಿಡ್ಕೊಂಡ್ರೆ ದೇವರ ಕಾನೂನು ಏನು ಹೇಳ್ತಾ ಇದೆ ಅಂದ್ರೆ ನಿನ್ನ ಆಲೋಚನೆ, ಕೆಟ್ಟ ಆಲೋಚನೆಯೇ ನೀನು ಮಾಡಿಕೊಡುದು ಎಂಬುದಾಗಿ ಹೇಳ್ತಾ ಇದೆ. ಆಗಿರುವಂಥ ಕಾರಣ ದೇವರ ಕಾನೂನನ್ನು ಪಾಲಿಸ್ತಾ ದೇವರ ಆಲೋಚನೆಯಲ್ಲಿ ಮನುಷ್ಯನು ಬದುಕ್ತಾ ದೇವರಿಗೋಸ್ಕರ ಈ ಭೂಮಿಯ ಮೇಲೆ ಇರುವಂಥ ಕಾಲದವರೆಗೆ ದೇವರ ಮಾತುಗಳಂತೆ ಬದುಕಬೇಕು ಎನ್ನುವಂಥ ಒಂದು ಮಾತನ್ನೇ ಹೇಳ್ತಾ ಎಲ್ಲರಿಗೂ ಕೊನೆಯದಾಗಿ ವಂದನೆಗಳು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.